ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ವಾರದ ವಿಶೇಷತೆ ಏನು, ಇಡೀ ವಾರದ ದ್ವಾದಶ ರಾಶಿಗಳ ಫಲಾಫಲಗಳೇನು. ಹಾಗಾಗಿ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ತಾವು ಕೂಡ ಕರೆ ಮಾಡಿ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಬಹುದು. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಪ್ರತಿ ವಾರ ತಾವೊಂದು ಒಳ್ಳೆ ಮಾತುಗಳನ್ನು ಹೇಳ್ತೀರಾ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತಾರೆ. ಹಾಗಾಗಿ ಮಾತಾಡೋದು ತುಂಬಾನೇ ಮುಖ್ಯ. ಅದ್ರ ಜೊತೆಗೆ ಮಾತನ್ನ ಕೇಳಿಸ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಈ ವಾರದ ಒಳ್ಳೆ ಮಾತನ್ನ ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚೇಚಿತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಥಾಯ ಶರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಮತ್ತೊಮ್ಮೆ ಶುಭೋದಯ, ಶುಭ ಬೆಳಗು. ಈ ವಾರ ಪ್ರಾರಂಭ ಮಾಡೋ ಮುನ್ನ ಒಂದೊಳ್ಳೆಯ ಮಾತು, ಯಾವುದನ್ನು ತೆಗೆದುಕೊಳ್ಬೇಕು, ಯಾವುದನ್ನು ಬಿಡಬೇಕು. ಬಿಡೋದನ್ನು ಹೇಳೋದು ಒಳ್ಳೆಯ ಮಾತೆ, ತಗೋ ಅಂತ ಹೇಳೋದು ಒಳ್ಳೆಯ ಮಾತೆ. ಅಂಥ ಒಂದು ಒಳ್ಳೆಯ ಮಾತನ್ನು ಗಮನಿಸೋಣ. ನೋಡಿ, ರಾಗೋ ನಾಮ ಮನಶಲ್ಯಂ ಗುಣದ್ರವಿಣ ತಸ್ಕರಃ ರಾಹುರ್ವಿದ್ಯಾ ಶಶಾಂಕಸ್ಯ ತಪೋವನ ಹುತಾಶನಃ ಅಂತಕ್ಕಂಥದ್ದು ಈ ಮಾತು. ಏನಪ್ಪ ಇದರ ಅರ್ಥವನ್ನು ನೋಡಿಬಿಡಿ. ರಾಗ ಅಂದರೆ ಆಸೆ, ಅಂಟುವಿಕೆ, ಪ್ರೀತಿ. ಅದು ಒಂದು ಸಲ ಮನಸ್ಸಿಗೆ ನಾಟಿದ ಮೊಳೆ ಇದ್ದಾಗಂತೆ. ಅದು ಗುಣ ಅನ್ನೋ ಹಣವನ್ನು ಕಸಿಯುತ್ತಂತೆ, ವಿದ್ಯೆ ಅನ್ನೋ ಚಂದ್ರನನ್ನು ನುಂಗುವ ರಾಹುವಾಗಿದೆ ಆ ರಾಗ ಅಂತಕ್ಕಂಥದ್ದು. ಅಷ್ಟೇ ಅಲ್ಲ, ತಪೋವನವನ್ನು ಹಾಳು ಮಾಡುವಂಥ, ನಾಶಪಡಿಸುವಂಥ ಬೆಂಕಿಯಾಗಿದೆ ಅನ್ನೋದನ್ನು ಹೇಳ್ತಾ ಇದೆ. ಹೀಗಾಗಿ ರಾಗ ಅಂಟ್ಕೋಬಾರ್ದು. ರಾಗ ಅಂದರೆ ಅಟ್ಯಾಚ್ಮೆಂಟ್. ಅದೇನು ಮಾಡುತ್ತೆ ಅಂದರೆ, ಹೀಗೆ ಗುಣ ಅನ್ನೋ ಹಣವನ್ನು ಅಪಹರಿಸಿಬಿಡುತ್ತೆ. ನಮ್ಮಲ್ಲಿ ಒಳ್ಳೆಯ ಗುಣ ಇರುತ್ತೆ, ಯಾವುದೋ ಒಂದು ಬಲಿ ಆಗಿಬಿಡ್ತೀವಿ, ಅಪೇಕ್ಷೆಗೆ ತುತ್ತಾಗಿಬಿಡ್ತೀವಿ, ತನ್ಮೂಲಕ ನಮ್ಮ ಗುಣವನ್ನು ಕಳ್ಕೊಂಡು ಬಿಡ್ತೀವಿ. ಅಷ್ಟೇ ಅಲ್ಲ, ವಿದ್ಯೆ ಅಂತಕ್ಕಂಥ ಚಂದ್ರನನ್ನು ನುಂಗುವ ರಾಹುವಾಗಿದೆ ಈ ರಾಗ ಅಂತಕ್ಕಂಥದ್ದು. ಒಂದು ಸಲ ವಿದ್ಯಾರ್ಥಿಗಳಿಗೆ ಬೇರೆಯ ಒಂದು ಗೀಳು ಹತ್ತು ಬಿಟ್ಟರೆ, ಯಾವುದೋ ಒಂದು ದುರ್ವ್ಯಸನವೋ ದುಶ್ಚಟವೋ ಇನ್ನೇನೋ ಸಹವಾಸ ದೋಷ ಬಂದುಬಿಟ್ರೆ ಅದು ಆಯ್ತಲ್ಲ, ವಿದ್ಯೆಗೆ ಅಲ್ಲಿ ಮುಕ್ತಿ ಬಂತು, ಹಾಗಾಗುತ್ತೆ. ಹೀಗೆ ರಾಹು ಅಂತ ಮತ್ತು ತಪಸ್ಸು ಹಾಳು ಮಾಡ್ತಕ್ಕಂಥ ಬೆಂಕಿಯಾಗಿದೆ ಅಂತ. ನಾವು ತಪಸ್ಸು ಅಂತಂದರೆ ಏನೋ ಕಾಡಿಗೆ ಹೋಗೋದು, ಮತ್ತೊಂದು ಮೂಗು ಹಿಡ್ಕೊಂಡು ಕೂತ್ಕೊಳ್ಳೋದು ಒಂದು ಅಷ್ಟೇ ಅರ್ಥ ಅಲ್ಲ. ತಪಸ್ಸಂದರೆ ಕ್ರಿಯಾಶೀಲತೆ, ತಪ ಆಲೋಚನೆ ಅಂತ. ಯಾವ ಕೆಲಸದಲ್ಲಿ ನಾವು ಮಗ್ನರಾಗಿದ್ದೀವೋ ಆ ಕೆಲಸವನ್ನು ಬಿಟ್ಟು ಇನ್ನು ಬೇರೆ ಕಡೆಗೆ ರಾಗದಿಂದ ಉಂಟಾಗುತ್ತೆ ಇದೆಲ್ಲ. ಹೀಗಾಗಿ ಇಂಥ ಬಯಕೆ ನಿಮ್ಮ ವಿದ್ಯೆಯನ್ನು ಹಾಳು ಮಾಡುತ್ತೆ, ಗುಣವನ್ನು ಹಾಳು ಮಾಡುತ್ತೆ, ಮತ್ತು ಅಷ್ಟೇ ಅಲ್ಲ, ತಪಸ್ಸನ್ನು ಹಾಳು ಮಾಡುತ್ತೆ. ಒಬ್ಬ ಕೆಲಸಗಾರನಿಗೆ ತುಂಬ ತಾದಾತ್ಮ್ಯತೆಯಿಂದ ತಾನು ಕೆಲಸ ಮಾಡ್ತಾ ಇರಬೇಕು. ಒಬ್ಬ ರಸ್ತೆ ಹಾಕುವವನಿಗೆ ಆ ಕಲಸುವಾಗ, ಜಲ್ಲಿ ಕಲಸುವಾಗ, ಟಾರ್ ಹಾಕುವಾಗ ಆಗ ನಿಮಗೆ ಏಕಾಗ್ರತೆ ಭಂಗವಾದರೆ ಕೈ ಮೇಲೆ ಚೆಲ್ಲುತ್ತೆ, ಶರೀರದ ಮೇಲೆ ಮತ್ತು ಕೊನೆಗೆ ದೇಹವೇ ಇಲ್ಲದೆ ಹಾಗಾಗುತ್ತೆ. ಹೀಗಾಗಿ ಕೆಲಸ ಅಲ್ಲಿಂದ ಶುರುವಾಗುತ್ತೆ. ಒಬ್ಬ ಕುಲುಮೆಯವನಿಗೆ ಅದನ್ನು ಬಡಿಯುವಾಗ ವ್ಯತ್ಯಾಸ ಆಗಬಾರ್ದು. ಎಲ್ಲೋ ಏಟು ಬಿದ್ದರೆ ಮುಗಿದೋಯ್ತು, ಮೂಳೆ ಮುರಿದೋಗ್ಬಿಡುತ್ತೆ, ಪ್ರಾಣವೇ ಹೋಗಿಬಿಡುತ್ತೆ. ಹೀಗಾಗಿ ಅಲ್ಲಿಂದ ಶುರುವಾಗುತ್ತೆ. ಒಬ್ಬ ಮನೆ ಕೆಲಸಗಾರ ಮನೆ ಕಟ್ಟುವಾಗ ಅದು ನೋಡ್ಕೋಬೇಕು ಅಳತೆಯನ್ನು, ಇಲ್ಲಾಂದರೆ ಇನ್ನೇನೋ ಆಗಿಬಿಡುತ್ತೆ, ಅಥವಾ ಕಲ್ಲು ಚಪಡಿ ತಲೆ. ಹೀಗೆ ಅಲ್ಲಿಂದ ಶುರುವಾಗುತ್ತೆ. ಯಾವ ಕೆಲಸ ಮಾಡಿದ್ರು ಅದು ತಪಸ್ಸು. ಅದು ಹಾಳಾಗಿಬಿಟ್ರೆ ಮತ್ತು ಬೆಂಕಿನೇ ತಾನೇ ಅದು. ಹೀಗಾಗಿ ಅದು ಕೆಲಸಕ್ಕೆ ಬಿದ್ದು ಬೆಂಕಿ ಆಗಿಬಿಡುತ್ತೆ. ಹೀಗಾಗಿ ಇವುಗಳನ್ನೆಲ್ಲ ರಾಗ, ಬಯಕೆ, ಅಪೇಕ್ಷೆ ಅಂತಕ್ಕಂಥದ್ದು ಇಷ್ಟನ್ನೆಲ್ಲ ಹಾಳು ಮಾಡಿಬಿಡುತ್ತೆ. ಹೀಗಾಗಿ ಅದರ ಚೌಕಟ್ಟನ್ನು ಬಹಳ ನಾವು ಭದ್ರವಾಗಿ ಇಟ್ಕೊಳ್ಬೇಕು. ಇಷ್ಟು ಗೆರೆ ಹಾಕಿದ್ದೀನಿ, ಅದ್ರ ಮುಂದೆ ಇರಬಾರ್ದಷ್ಟೇ. ಬೇಕೀಗ ಊಟ ಮಾಡಬೇಕು, ಅದೊಂದು ಅಪೇಕ್ಷೆ. ಬಟ್ಟೆ ಹಾಕ್ಕೋಬೇಕು, ಅದೊಂದು ಅಪೇಕ್ಷೆ. ಅಷ್ಟರ ಮಟ್ಟಿಗೆ ಎಷ್ಟು ಬೇಕೋ ಅಷ್ಟು. ಅದು ಅತಿಯಾದ ವಿಸ್ತರಿಸಿದ್ರೆ, ಮೊಳೆ ಥರ ಮನಸ್ಸಿಗೆ ನಾಟಿದ್ರೆ ಅಂತ ಹೇಳಿದ್ರು. ಮೊಳೆ ಮನಸ್ಸಿಗೆ ನಾಟಿದ್ರೆ ಏನಾಗುತ್ತೆ? ಹೋಗುತ್ತೆ. ಮನಸ್ಸೇ ರಂಧ್ರ ಬಿದ್ದರೆ ಅಲ್ಲಿ ಇನ್ನೇನು ಉಳಿಯುತ್ತೆ ಅಲ್ವಾ? ಹೀಗೆ ಇಂಥದ್ದೊಂದು ಒಳ್ಳೆಯ ಮಾತನ್ನು ಹೇಳ್ತಾ ಇದೆ. ಹೀಗಾಗಿ ಇದನ್ನು ನಾವು ಅರ್ಥ ಮಾಡಿಕೊಂಡು ಇದನ್ನೆಲ್ಲ ಬಿಡಬೇಕಾಗಿದೆ. ಬಿಡೋದು ತಗೊಳ್ಳೋದು ಎರಡನ್ನೂ ಹೇಳುತ್ತೆ ಅಂತ ಹೇಳಿದ್ನಲ್ಲ, ಆ ರೀತಿಯಲ್ಲಿ ಇರುತ್ತೆ ಸುಭಾಷಿತಗಳು. ಅಂಥ ಒಂದು ಒಳ್ಳೆಯ ಸುಭಾಷಿತ ಇದು.
ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ಎಂಥ ಒಳ್ಳೆ ಮಾತು. ಅತಿಯಾದರೆ ಅಮೃತವು ವಿಷ ಅಂತಾರೆ. ಹಾಗಾಗಿ ಅದು ರಾಗ ಆಗಲಿ ಬಯಕೆ ಆಗಲಿ ಅತಿಯಾದರೆ ಅದು ನಮಗೆ ಮುಳುವಾಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಹಾಗಾದರೆ ಇಡೀ ವಾರದ ವಿಶೇಷತೆ ಏನು? ಇವತ್ತು ಯಾವೆಲ್ಲ ಒಳ್ಳೆಯ ದಿನಗಳಿದ್ದಾವೆ? ಅಂದರೆ ಇವತ್ತಿನಿಂದನೇ ಅಮಾವಾಸ್ಯೆ ಇವತ್ತಿದೆ, ಇವತ್ತೇ ಒಂದು ವಿಶೇಷವಾದಂಥ ದಿನ. ಹಾಗಾಗಿ ಇವತ್ತಿನಿಂದ ಪ್ರಾರಂಭವಾಗಿ ಈ ವಾರದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ ಶಾಸ್ತ್ರಿಗಳೇ. ನೋಡೋಣ, ಈ ವಾರದಲ್ಲಿ ನಾವು ಈ ದಿವಸದಿಂದ ಪ್ರಾರಂಭ ಮಾಡಿದ್ರೆ, ಈ ದಿವಸ ನಮ್ಮೆಲ್ಲರಿಗೂ ಗೊತ್ತಿದೆ ಪುರಂದರದ ಆರಾಧನೆ. ಮಹನೀಯರು ಸಾಧನ ಶರೀರವಿದು ಸಾಮಾನ್ಯವಲ್ಲ ಸಾಧು ಪ್ರಿಯನೇ ಅಂತ ಹೇಳ್ತಕ್ಕಂಥವ್ರು. ಸಾಧನೆ ಮಾಡಲಿಕ್ಕಾಗಿ ಇದೆಯಪ್ಪ, ಇನ್ನೇನಕ್ಕೋ ಶರೀರ ಇಲ್ಲ. ಹೀಗಾಗಿ ಅದನ್ನು ಬಳಸ್ಕೊಳ್ಬೇಕು. ಪ್ರತಿ ದಿವಸ ಅಮಾವಾಸ್ಯೆ ದಿವಸ ಅಂತ ಹೇಳಿ ನಾವೇನು ಈ ದಿವಸ ಕೆಟ್ಟದ್ದೋ ಮತ್ತೊಂದು ಅಂತಲ್ಲ. ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ ಅಂತ ಪ್ರತಿ ದಿವಸವೂ ಶುಭಕರವಾಗಿದೆ ಅಂತ ಹೇಳಿಕೊಟ್ಟಂಥ ಮಹಾ ಮಾರ್ಗದರ್ಶಿಗಳು. ಅಂಥವರ ಆರಾಧನೆಯಿಂದ ಈ ವಾರ ಶುರುವಾಗ್ತಿದೆ. ಗಮನಿಸಿ. ಉಳಿದ ಹಾಗೆ ಪ್ರಮುಖವಾದ ದಿನಗಳು ಯಾವ್ಯಾವ ಅಂದರೆ, ನಾಳೆ ಮಾಘ ಮಾಸ ಪ್ರವೇಶವಾಗ್ತೀವಿ. ಮಾಘ ಮಾಸ ತುಂಬ ಶ್ರೇಷ್ಠವಾದ ಪುಣ್ಯತಮ ಮಾಸ ಅಂತ ಪರಿಗಣಿಸಿದೆ. ಅಂತಹ ಮಾಘ ಮಾಸಕ್ಕೆ ಪ್ರವೇಶ ಮಾಡ್ತೀವಿ. ಅನಂತರದಲ್ಲಿ ಶನಿವಾರ ದಿವಸ ಕುಮಾರ ಷಷ್ಠಿ ಅಂತ, ಅದು ಸುಬ್ರಹ್ಮಣ್ಯನ ಆರಾಧನೆಗೆ ಪ್ರಶಸ್ತವಾದ ಒಂದು ದಿವಸ. ಅದು ಕೂಡ ಈ ವಾರದಲ್ಲಿ ನಾವು ಕಾಣ್ತೀವಿ. ಪ್ರಮುಖವಾಗಿ ನಾವು ಇವೆರಡನ್ನು ಗುರುತಿಸ್ತೀವಿ ಈ ಒಂದು ವಾರದಲ್ಲಿ. ಇನ್ನು ಈ ದಿನ ನಾನು ಆಗಲೇ ಹೇಳಿದ ಹಾಗೆ ಪುರಂದರದಾಸರ ಆರಾಧನೆ. ಬೆಳಿಗ್ಗೆ ಎಲ್ಲ ಪುರಂದರ ಕಥೆಯನ್ನು ಕೇಳ್ಕೊಂಡಿದ್ದೀವಿ. ಒಂದು ಮೂಗುತಿಯಿಂದ ಹೇಗೆ ಬದಲಾಯಿತು ಅವ್ರ ಬದುಕು ಅಂತ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ. ಇವಾಗ ಕಾಲರ್ ಹೇಳಿದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗೋಣ. ಮೈಸೂರಿನಿಂದ ಲಲಿತಾ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಲಲಿತಾ ಅವರೇ. ಯಾರ ಬಗ್ಗೆ ಕೇಳಬೇಕಿತ್ತು? ಓಕೆ, ಅವರ ಡೇಟ್ ಆಫ್ ಬರ್ತ್ ಅನ್ನ ತಿಳಿಸಿ. 30/6/97. 30/6/97. ಹುಟ್ಟಿದ ಸಮಯ 2:25 ಮಧ್ಯಾಹ್ನ. 2:25 ಮಧ್ಯಾಹ್ನ. ಏನ್ ಸಮಸ್ಯೆ ಇತ್ತಮ್ಮ? ಅವನ ಮದುವೆ ಮತ್ತೆ ಕೆಲಸದ ಬಗ್ಗೆ ಕೇಳ್ಬೇಕು. ಓಕೆ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಲಲಿತಾ ಅವರೇ ನಮಸ್ಕಾರ. ನಮಸ್ತೆ. ನಮಸ್ಕಾರ. ಯಾಕೋ ನಿಮ್ಮ ಧ್ವನಿ ಸಂಪೂರ್ಣ ಡಲ್ ಆಗಿದೆಯಲ್ಲ? ನೆಮ್ಮದಿ ಇಲ್ಲ. ಮೊದಲಿಗೆ ಮಗನಿಗೆ ಮದುವೆ ಕೆಲಸ ಇತ್ಯಾದಿ ಆದರೆ ಸ್ವಲ್ಪ ಮನಸ್ಸಿಗೆ ಚೇತರಿಸ್ಕೊಳ್ಳುತ್ತೆ ಅಲ್ವಾ? ನೋಡೋಣ. ನೋಡಿ, ಇದು ತುಲಾ ಲಗ್ನವಾಗಿದ್ದು, ಲಗ್ನದಿಂದ ವಿವಾಹದ ಅಧಿಪತಿ ಯಾರು ವಿವಾಹವನ್ನು ಏರ್ಪಾಡು ಮಾಡಿಕೊಡ್ಬೇಕು ಆ ಅಧಿಪತಿ ವ್ಯಯದಲ್ಲಿದ್ದಾನೆ. ವ್ಯಯ ಅಂದರೆ ಅದೊಂದು ನಷ್ಟ ಸ್ಥಾನ. ವ್ಯಯ ಸ್ಥಾನ ಅಂದರೆ ಕಳೆದು ಹೋಗ್ತಕ್ಕಂಥದ್ದು ಅಂತ. ನಾವು ಯಾವುದನ್ನು ಸಂಪಾದಿಸಬೇಕೋ ಅದು ಹೊರಟೋಗ್ತಾ ಇದ್ದರೆ ಏನು ಕತೆ. ಆ ಸ್ಥಳದಲ್ಲಿ ಕುಜ ಇರತಕ್ಕಂಥದ್ದು ಸ್ವಲ್ಪ ತೊಡಕಾಗಿದೆ. ಒಂದು ಕುಜ ಶಾಂತಿಯನ್ನು ಮಾಡ್ತಾರೆ. ಇದಕ್ಕೆ ಹತ್ತಿರದಲ್ಲಿ ಯಾವುದಾದ್ರು ದೇವಸ್ಥಾನಗಳಲ್ಲಿ ಹೋಗಿ ಕೇಳಿ, ಕುಜಗ್ರಹ ಶಾಂತಿಯನ್ನು ಮಾಡಿಸಿ. ಅದು ವಿವಾಹದ ಫಲವನ್ನು ಖಂಡಿತ ತಂದುಕೊಡುತ್ತೆ. ಕರ್ಮಾಧಿಪತಿ ಚೆನ್ನಾಗಿದ್ದಾನೆ ಜಾತಕದಲ್ಲಿ, ಆತಂಕ ಬೇಡ. ಪ್ರಸ್ತುತ ಈಗ ನಡೀತಾ ಇರ್ತಕ್ಕಂಥದ್ದು ಕುಜದಶೆಯಲ್ಲಿ ಇವರಿಗೆ ಈಗ ಬುಧನ ಕಾಲ ಫೆಬ್ರವರಿ 19ವರೆಗಿದೆ. ನೋಡಿ, 2026 7 ಇದೇ ಈ ಜುಲೈ ನಂತರದಲ್ಲಿ ಶುಕ್ರನ ಕಾಲ ಪ್ರಾರಂಭವಾಗುತ್ತೆ. ಜುಲೈನಿಂದ ತುಂಬ ಚೆನ್ನಾಗಿದೆ ಇವರಿಗೆ. ಮತ್ತು ಅಷ್ಟೇ ಅಲ್ಲ, ಈಗ ಜೂನ್ ನಂತರದಲ್ಲಿ ಗುರುವಿನ ಪರಿವರ್ತನೆ ಕೂಡ ಇವರ ಬದುಕಿಗೆ ಒಂದು ಬದಲಾವಣೆ ತಂದುಕೊಡುತ್ತೆ. ಹೀಗಾಗಿ ಜೂನ್ ಜುಲೈ ಅಲ್ಲಿಂದ ಮುಂದೆ ಇವರ ಬದುಕು ತುಂಬ ಚೆನ್ನಾಗಾಗುತ್ತೆ. ನೀವೇನು ಆತಂಕ ಸಂಕಟ ನೋವು ವ್ಯಥೆ ಮಾಡ್ಕೊಳ್ತಾ ಇದ್ದೀರೋ ಅದರಿಂದ ಖಂಡಿತ ಹೊರಗೆ ಬರ್ತೀರಾ. ಇವ್ರಿಗೂ ಅನುಕೂಲ ಆಗುತ್ತೆ, ತನ್ಮೂಲಕ ನಿಮಗೂ ಶುಭವಾಗುತ್ತೆ. ಆತಂಕ ಬೇಡ. ಕುಜಶಾಂತಿ ಒಂದು ಮಾಡಿಸಿ ದಯವಿಟ್ಟು, ಒಳ್ಳೆಯದಾಗಲಿ. ಧನ್ಯವಾದಗಳು ಲಲಿತಾ ಅವರೇ. ಇದೀಗ ನಮ್ಮ ಜೊತೆ ಮತ್ತೊಬ್ರು ಕಾಲರ್ ಇದ್ದಾರೆ, ಕಿರಣ್ ಅಂತ. ನಮಸ್ಕಾರ ಕಿರಣ್ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ತಿಳಿಸಿ. 12/12/1962 ಬೆಳಿಗ್ಗೆ 6:30. ಓಕೆ, 12/12/1962 ಬೆಳಗ್ಗೆ 6:30. ಓಕೆ, ಏನ್ ಸಮಸ್ಯೆ ಇತ್ತು? ಸ್ವಲ್ಪ ಆರೋಗ್ಯ ಸಮಸ್ಯೆ, ಹಣಕಾಸಿನ ಪರಿಸ್ಥಿತಿ ತುಂಬಾ ತೊಂದರೆಗಳು. ಓಕೆ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ ಸರ್. ನಮಸ್ಕಾರ ಕಿರಣ್ ಅವರೇ. ನಮಸ್ಕಾರ. ಆರೋಗ್ಯ ವ್ಯತ್ಯಾಸ ಅಂತ ಹೇಳಿದ್ರಿ ಪಾಪ ಅಲ್ವಾ? ನೋಡೋಣ. ಈಗ ಬುಧ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು, ಈಗ ಕುಜನ ಭುಕ್ತಿ ನಡೀತಾ ಇದೆ. ಬುಧ ಕುಜ ಇವರಿಬ್ಬರು ಪರಸ್ಪರ ವೈರಿಗಳ ದಶಾಭುಕ್ತಿ ಕಾಲದಲ್ಲಿ ಸ್ಥಾನ ಭಯಂ ಶತ್ರು ಭಯಂ ಒಂಥರ ಭಯದ ವಾತಾವರಣ ಉಂಟು ಮಾಡುತ್ತೆ ಅನ್ನೋದನ್ನು ಹೇಳುತ್ತೆ ಶಾಸ್ತ್ರ. ಈಗ ಬುಧ ನಿಮಗೆ ಷಷ್ಠಾಧಿಪತಿ, ಅಷ್ಟಮಾಧಿಪತಿ. ಅಷ್ಟಮ ಸ್ಥಾನ ಒಂದು ರೀತಿಯಲ್ಲಿ ಆರೋಗ್ಯಕ್ಕೆ ಕಂಟಕ ತೊಂದರೆ ಬರ್ತಕ್ಕಂಥದ್ದು. ಮತ್ತು ಅವನು ಧನಸ್ಥಾನದಲ್ಲಿದ್ದಾನೆ. ಹೀಗಾಗಿ ಧನ ನಷ್ಟ. ನೀವೇನು ಹೇಳ್ತಾ ಇದ್ರು ಆ ದಶಾಭುಕ್ತಿ ಕಾಲಗಳು ಅದನ್ನೇ ಸೂಚಿಸ್ತಾ ಇದೆ. ಹೀಗಾಗಿ ಇದಕ್ಕೇನಪ್ಪ ಪರಿಹಾರ ಅಂತಂದರೆ, ನೋಡಿ, ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ವಿಷ್ಣು ಸನ್ನಿಧಾನಕ್ಕೆ ಸ್ವಲ್ಪ ಹೆಸರು ಕಾಳು ಹಾಗೂ ಸ್ವಲ್ಪ ತೊಗರಿ ಕಾಳು
ಹೆಸರುಕಾಳು ತೊಗರಿಕಾಳು ಇವೆರಡನ್ನು ತಗೊಂಡು ಹೋಗಿ ಪ್ರತಿ ಬುಧವಾರ ವಿಷ್ಣು ಸನ್ನಿಧಾನಕ್ಕೆ ಸಮರ್ಪಣೆ ಮಾಡಿ. 12 ವಾರ ನಿರಂತರವಾಗಿ ಮಾಡಿ, ಖಂಡಿತ ಅನುಕೂಲ ಆಗುತ್ತೆ. ಮತ್ತು ಆರೋಗ್ಯ ದೃಷ್ಟಿಯಿಂದ ನರಸಿಂಹ ಕವಚ ಅಂತ ಬರುತ್ತೆ, ಅದನ್ನು ಕೇಳಿಸ್ಕೊಳ್ಳಿ. ನಿಮಗೆ ಯೂಟ್ಯೂಬಲ್ಲೆಲ್ಲ ಲಭ್ಯ ಅದು. ಅದನ್ನು ನೀವು ಕೇಳಿಸ್ಕೊಂಡ್ರೆ ತಾದಾತ್ಮ್ಯತೆಯಿಂದ ಏಕಾಗ್ರ ಚಿತ್ತದಿಂದ ಒಂದು ಕಡೆ ಕೂತು ಅದನ್ನು ಪ್ರತಿ ದಿವಸ ಕೇಳಿಸ್ಕೊಳ್ಳಿ. ಕೆಲವೇ ದಿನಗಳಲ್ಲಿ ನಿಮಗೆ ಅನುಕೂಲ ಆಗುತ್ತೆ, ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ. ಆತಂಕ ಬೇಡ, ಒಳ್ಳೆಯದಾಗಲಿ. ಧನ್ಯವಾದಗಳು ಕಿರಣ್ ಅವರೇ. ಇದೀಗ ನಮ್ಮ ಜೊತೆ ಮತ್ತೊಬ್ಬರು ಕಾಲರ್ ಇದ್ದಾರೆ, ಭದ್ರಾವತಿಯಿಂದ ರಕ್ಷಿತ್ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ರಕ್ಷಿತ್ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ತಿಳಿಸಿ. 3/11/2002. 3/11/2002. ಹೌದು. ಹುಟ್ಟಿದ ಸಮಯ 9:20 ರಾತ್ರಿ. ಓಕೆ, ಏನ್ ಸಮಸ್ಯೆ ಇತ್ತು? ಅಂದ್ರೆ ಕೆಲ್ಸಕ್ಕೆ ಸೇರಿದ್ದೆ, ತುಂಬಾ ಹಿಂಸೆ ಆಗಿ ಕೆಲ್ಸದಿಂದ ಇವಾಗ ಬಿಟ್ಟಿದೀನಿ, ಬೇರೆ ಹುಡುಕ್ತಾ ಇದ್ದೀನಿ. ಗೌರ್ಮೆಂಟ್ ಕೆಲ್ಸನೂ ಟ್ರೈ ಮಾಡ್ಬೇಕು ಅನ್ಕೊಂಡಿದೀನಿ, ಆಗತ್ತಾ ಏನು ಅಂತ ತುಂಬಾ ಕಷ್ಟಗಳೇ ಬರ್ತಿದೆ ಇವಾಗ. ಶಾಸ್ತ್ರಿಗಳಿದ್ದಾರೆ, ಪರಿಹಾರ ತಿಳಿಸ್ಕೊಡ್ತಾರೆ, ಮಾತಾಡಿ. ರಕ್ಷಿತ್ ಅವರೇ ನಮಸ್ತೆ ಗುರುಜಿ. ನಮಸ್ಕಾರ. ಕೆಲಸ ಬಿಟ್ಬಿಟ್ಟಿದ್ದೀರಾ, ಈಗ ಆತಂಕಕ್ಕೊಳಗಾಗಿದ್ದೀರಾ, ಪಾಪ ಮನಸ್ಸಿಗೆ ನೋವು ಮಾಡ್ಕೊಂಡಿದ್ದೀರಾ. ನೋವು ಮಾಡಿಕೊಳ್ಳೋ ಪರಿಸ್ಥಿತಿ ಇಲ್ಲ, ಯೋಚನೆ ಮಾಡಿಬಿಡಿ. ಶೀಘ್ರದಲ್ಲಿ ಕೆಲಸ ಸಿಗುತ್ತೆ. ನಿಮಗೆ ಕರ್ಮಾಧಿಪತಿ ಗುರು ಉಚ್ಚಸ್ಥಾನದಲ್ಲಿ ಧನಸ್ಥಾನದಲ್ಲಿದ್ದಾನೆ. ಹೀಗಿರುವಾಗ ನೀವು ಒಳ್ಳೆ ಕೆಲಸಕ್ಕೆ ಬೇಕಾದ ಸಂಪಾದನೆ ಇದೆಲ್ಲ ತುಂಬ ಚೆನ್ನಾಗಿದೆ. ಹೀಗಾಗಿ ಆತಂಕ ಬೇಡ. ಈಗ ಪ್ರಸ್ತುತ ನಿಮಗೆ ಗುರುದಶೆಯಲ್ಲಿ ಗುರುಭುಕ್ತಿಯೇ ನಡೀತಾ ಇದೆ. ಈಗ ಪ್ರಯತ್ನ ಪಟ್ಟರೆ ಬಹಳ ಬೇಗ ಕೆಲಸ ಸಿಗ್ತಕ್ಕಂತಹ ಸಾಧ್ಯತೆ ಇದೆ. ಪ್ರಯತ್ನ ಮಾಡಿ. ಪ್ರಯತ್ನ ವಿಫಲತೆಯಿಂದಾಗಿ ನಮಗೆ ಕೆಲಸ ಇಲ್ಲ ನೋವು ಅನ್ನೋದು ಇದೆಯೇ ಅಷ್ಟೇ ವಿನಃ ನೀವು ಪ್ರಯತ್ನ ಪಡಬೇಕು ಅಷ್ಟೇ, ಬೇರೆ ಇನ್ನೇನೂ ಇಲ್ಲ. ಇಲ್ಲಿ ಯಾವುದೇ ತೊಡಕು ಇತ್ಯಾದಿ ಮತ್ತೊಂದು ಇಲ್ಲ. ಒಂದು ಸಲ ನೀವು ಶನಿವಾರ ಆಂಜನೇಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಒಂದು 9 ವಾರ ಶನೈಶ್ಚರನ ಪ್ರಾರ್ಥನೆ ಮಾಡಿ. ಅದು ನಿಮಗೆ ಬಹಳ ಬೇಗ ಅನುಕೂಲ ಉಂಟು ಮಾಡಿಕೊಡುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ರಕ್ಷಿತ್ ಅವರೇ. ಶಾಸ್ತ್ರಿಗಳೇ, ಈಗ ದ್ವಾದಶ ರಾಶಿಗಳ ಫಲಾಫಲವನ್ನು ನೋಡೋಣ. ಮೊದಲಿಗೆ 3 ರಾಶಿಯ ವಾರದ ಫಲವನ್ನು ತಿಳಿಸ್ಕೊಡೋದಾದ್ರೆ? ಖಂಡಿತ ನೋಡೋಣ. ಈ ವಾರದಲ್ಲಿ ಹೇಗಿದೆ? ಅಮಾವಾಸ್ಯೆಯಿಂದ ಪ್ರಾರಂಭ ಆಗ್ತಾ ಇದೆ. ಹೌದು ಶಾಸ್ತ್ರಿಗಳೇ. ಈ ವಾರದಲ್ಲಿ ಹೇಗಿದೆ ಗ್ರಹಗಳ ಸ್ಥಿತಿ ಗತಿ ಇತ್ಯಾದಿಗಳನ್ನು ನೋಡಿಕೊಂಡಾಗ ಚಂದ್ರನಿಗೆ ಅಮಾವಾಸ್ಯೆ ಇನ್ನೇನು ಕಳೆದೇ ಹೋಗುತ್ತೆ. ಆತ ಮುಂದೆ ಸಂಚರಿಸ್ತಾನೆ. ವೃದ್ಧಿ ಚಂದ್ರ ಅಂತ ಕರೀತಾರೆ ಅದಕ್ಕೆ. ಹೀಗಾಗಿ ಚಂದ್ರನ ಕಲೆಗಳು ಹೆಚ್ಚಾದ ಹಾಗೆಲ್ಲ ಮನಸ್ಸಿನ ಆನಂದದ ಕಲೆಗಳು, ಆನಂದದ ಕಲೆ ಅಂದರೆ ಏನೋ ಒಂದು ಮಾರ್ಕ್ ಅಂತ ಅರ್ಥ ಅಲ್ಲ, ಅದು ಆನಂದದ ಒಂದು ಸ್ವರೂಪ. ಅದರ ವೃದ್ಧಿ ಆಗ್ತಾ ಹೋಗುತ್ತೆ ಅನ್ನೋದನ್ನು ಹೇಳುತ್ತೆ ಶ್ರೀವಿದ್ಯಾ ತಂತ್ರ ಆ ಶಾಸ್ತ್ರ. ಇರಲಿ, ಈಗ ನೋಡ್ತಾ ಹೋಗೋಣ. ಮೇಷರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ತುಂಬ ಅನುಕೂಲದ ವಾತಾವರಣ ಕಾಣ್ತೀರಾ, ಸಂಶಯ ಇಲ್ಲ. ಅದರಲ್ಲಿ ಆತಂಕ ಬೇಡ. ನಿಮಗೆ ಹಿರಿಯರ ಸಹಕಾರ ಇತ್ಯಾದಿ ಸ್ವಲ್ಪ ವಿಳಂಬವಾಗಿರುತ್ತೆ, ಆದರೆ ಅನುಕೂಲಗಳು ಉಂಟಾಗ್ತಾ ಹೋಗುತ್ತೆ. ಆತಂಕ ಬೇಡ. ಆದರೆ ಸ್ವಲ್ಪ ಮಾತಿನ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು, ಅದನ್ನು ಸೂಚಿಸ್ತಾ ಇದೆ. ಸ್ತ್ರೀಯರಿಗೆ ಬಲ ಚೆನ್ನಾಗಿದೆ. ಹಣ್ಣು ಹೂ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ನಿಮಗೆ ಈ ದಿವಸ ಮತ್ತು ನಾಳೆ 2 ದಿವಸ ಸ್ವಲ್ಪ ಮಂಕಾಗಿರಬಹುದು, ಆದರೆ ಮುಂದೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ವಸ್ತುತಃ ನಿಮ್ಮ ರಾಷ್ಟ್ರಾಧಿಪತಿ ಕುಜನ ಬಲ ತುಂಬ ಚೆನ್ನಾಗಿದೆ. ಅಲ್ಲಿ ರವಿ ಕೂಡ ಇದ್ದಾನೆ, ಹೀಗಾಗಿ ದಿಗ್ಬಲ. ಹೀಗಾಗಿ ಸರ್ಕಾರಿ ವಲಯದಲ್ಲಿ ಇರ್ತಕ್ಕಂಥವ್ರಿಗೆ ಮೆಕ್ಯಾನಿಕಲ್ಲು, ಕೆಮಿಕಲ್ಲು ಮತ್ತು ಪೆಟ್ರೋಲಿಯಮ್ಮು, ಯಂತ್ರೋದ್ಯಮ ಅಂತ ಯಾವುದಂತೀವಿ ಆ ಕ್ಷೇತ್ರಗಳಲ್ಲಿರೋರಿಗೆಲ್ಲ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಹಣ್ಣು ಹೂವಿನ ವ್ಯಾಪಾರದಲ್ಲಿ, ವಸ್ತ್ರ ಅಲಂಕಾರ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಶುಕ್ರ ಕರ್ಮಸ್ಥಾನದಲ್ಲಿರ್ತಕ್ಕಂಥದ್ದು ಹೀಗೆಲ್ಲ ತುಂಬ ಚೆನ್ನಾಗಿದೆ. ಆದರೆ ಹಣಕಾಸಿನ ವಿಚಾರದಲ್ಲಿ ಮಾತಿನ ಘರ್ಷಣೆಗಳು ಇವುಗಳು ಉಂಟಾಗುವ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಈ ವಿಚಾರದಲ್ಲಿ ಜಾಗ್ರತೆ ಬೇಕು. ವಿದ್ಯಾರ್ಥಿಗಳು ಬಹಳ ಜಾಗ್ರತೆ ಬೇಕು ವಾರದ ಆದಿಯಲ್ಲಿ. ಇನ್ನು ವಾರಾಂತ್ಯ ನೋಡಿ. ವಾರಾಂತ್ಯದಲ್ಲಿ ನಿಮಗೆ ಚಂದ್ರಾಹು ಒಟ್ಟಾಗ್ತಾರೆ. ಅದು ಲಾಭಸ್ಥಾನದಲ್ಲಿ ಒಳ್ಳೆಯದು. ಸ್ತ್ರೀಯರಿಗೆ ಸ್ವಲ್ಪ ಮನೋವ್ಯಥೆ, ಆದರೆ ವ್ಯಾಪಾರಿಗಳಿಗೆ ಔಷಧ ವ್ಯಾಪಾರ, ರಾಸಾಯನಿಕ ರಸಗೊಬ್ಬರ ಇತ್ಯಾದಿ ಇಂತಹ ಕ್ಷೇತ್ರದಲ್ಲಿರೋರಿಗೆ ಲಾಭದಾಯಕವಾಗಿದೆ. ಆತಂಕ ಬೇಡ. ಹೆಣ್ಣುಮಕ್ಕಳಿಗೆ ಸ್ವಲ್ಪ ಮನಸ್ಸಿಗೆ ಪೆಟ್ಟು ಬೀಳ್ತಕ್ಕಂಥದ್ದು, ಅದು ಆತ್ಮೀಯರಿಂದ, ಸ್ನೇಹಿತರಿಂದ ಅಥವಾ ಇನ್ಯಾರು ತುಂಬ ಅಟ್ಯಾಚ್ ಆಗಿರ್ತಕ್ಕಂಥ ಬಂಧುಗಳು, ತುಂಬ ಕ್ಲೋಸ್ ರಿಲೇಟಿವ್ಸೇ ಕೆಲವೊಮ್ಮೆ ಫ್ರೆಂಡ್ಸ್ ಥರ ಇರ್ತಾರೆ, ಅಂಥವರಿಂದ ಏನೋ ಮನಸ್ಸಿಗೆ ಪೆಟ್ಟಾಗಿಬಿಡ್ತಕ್ಕಂಥ ಸಾಧ್ಯತೆ ವಾರದ ಅಂತ್ಯದಲ್ಲಿ ತೋರಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿದೆ. ವೃತ್ತಿಯಲ್ಲಿ ಅಧಿಕಾರದ ಬಲ ಇತ್ಯಾದಿ ಚೆನ್ನಾಗಿದೆ ನೋಡಿ. ಯಂತ್ರೋದ್ಯಮ ಇತ್ಯಾದಿಗಳಿಗೆಲ್ಲ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಆತಂಕ ಬೇಡ. ಈ ವಾರದಲ್ಲಿ ನಿಮಗೆ ಈ ದಿವಸ ಮತ್ತು ನಾಳೆ ಸ್ವಲ್ಪ ನಿಮಗೆ ಅಸಮಾಧಾನ ಅಂತ ಅನಿಸುತ್ತೆ, ಆಮೇಲೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದುರ್ಗಾ ಸನ್ನಿಧಾನದಲ್ಲಿ ಒಂದು ಅಷ್ಟೋತ್ತರ ಸೇವೆ ಮಾಡಿಸಿ, ಇದು ತುಂಬ ಸಹಾಯವಾಗುತ್ತೆ. ಸಾಧ್ಯವಾದರೆ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಇದ್ರ ಜೊತೆಗೆ ತುಂಬ
ಅನುಕೂಲ ಕಾಣಲಿಕ್ಕೆ ಅವಕಾಶ ಆಗುತ್ತೆ. ದುರ್ಗಾ ಸನ್ನಿಧಿಯಲ್ಲಿ ಅಷ್ಟೋತ್ತರ ಸೇವೆ ಮಾಡಿಸಿ. ಇನ್ನು ವೃಷಭ ರಾಶಿಗೆ ಹೋಗೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಪೂರ್ಣವಾಗುತ್ತೆ. ಅನುಕೂಲಗಳು ಚೆನ್ನಾಗಿದೆ. ಉಪನ್ಯಾಸ ಇಂಥ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅನುಕೂಲ ಇದೆ. ಮಾತು ಮತ್ತು ಬರವಣಿಗೆ ಇವುಗಳನ್ನೇ ನಚ್ಕೊಂಡಿರ್ತಕ್ಕಂಥವ್ರು ಪತ್ರಿಕಾ ರಂಗ ಆಗಬಹುದು ಅಥವಾ ಇನ್ಯಾವುದೋ ಮಾಧ್ಯಮ ಆಗಬಹುದು, ಶಿಕ್ಷಣ ಕ್ಷೇತ್ರಗಳಾಗಬಹುದು, ಅಂಥ ಕಡೆ ಎಲ್ಲ ಟೀಚಿಂಗು ಕೋಚಿಂಗು ಅಂತೀವಲ್ಲ ಅಂಥ ಕ್ಷೇತ್ರಗಳಲ್ಲಿ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಬಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟಾಗುತ್ತೆ. ಆದರೆ ಶುಭ ಚಿಂತನೆ ಮತ್ತು ಶುಭ ಕಾರ್ಯಗಳು, ಉತ್ತಮ ಕೆಲಸಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಪಾಲ್ಗೊಳ್ತಕ್ಕಂಥದ್ದು, ಈ ರೀತಿಯ ಶುಭ ಕಾರ್ಯಗಳನ್ನು ಖಂಡಿತ ಕಾಣ್ತೀರಾ ವಾರದ ಆದಿಯಲ್ಲಿ. ಇನ್ನು ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಗುರುವಾರದಿಂದ ನಿಮಗೆ ಮುಂದೆ ಏನಾಗುತ್ತಪ್ಪ ಅಂದರೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತೊಡಕುಗಳನ್ನು ಕಾಣೋ ಸಾಧ್ಯತೆ ಇದೆ. ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಹುಷಾರಾಗಿರಬೇಕು. ಕೆಲಸದಲ್ಲಿ ಯಾರೋ ಏನೋ ಅಂದುಬಿಟ್ರು ಅದು ಮನಸ್ಸಿಗೆ ತೊಗೊಂಡ್ಬಿಡ್ತಕ್ಕಂಥದ್ದು, ಅದು ತುಂಬ ಯೋಚನೆ ಇದೆಲ್ಲ ಇದೆ. ಕೊನೆಗೆ ಶನಿಚಂದ್ರ ಯುತಿ ಇದೆಯಲ್ಲ, ಲಾಭ ಇದೆ ಇಲ್ಲ ಅಂತಲ್ಲ. ಕಟ್ಟಡ ನಿರ್ಮಾಣದವರಿಗೆ, ಈ ಕಬ್ಬಿಣ, ಸಿಮೆಂಟು, ಮರಳು ಇಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ, ಮನೆ ಕಟ್ತಕ್ಕಂಥದ್ದು ಈಗೆಲ್ಲ ಶುರುವಾಗುತ್ತೆ. ಮತ್ತು ಈ ಕಾಲ ಒಳ್ಳೆಯದಲ್ವ, ಅಲ್ಲೆಲ್ಲ ಕೆಲಸಗಾರರಿಗೆ ಹೆಚ್ಚಿನ ಲಾಭ ಪಡಿತಕ್ಕಂಥದ್ದು. ಕಬ್ಬಿಣ ವ್ಯಾಪಾರಿಗಳಾಗಿರಬಹುದು, ಇಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ. ಅನ್ನಪಾನ ಸಮೃದ್ಧಿ, ಸುಗ್ರಾಸ ಭೋಜನ ಆಗಬಹುದು. ಶುಭ ಕಾರ್ಯಗಳಲ್ಲಿ ಭಾಗವಹಿಸಿ ಅಲ್ಲಿ ಒಂದು ರೀತಿಯ ಚರ್ಚೆ, ಒಂದು ಏನು ಹಿತವಾದ ಹರಟೆ ಅಂತೀವಲ್ಲ, ಆ ರೀತಿಯ ಶುಭ ಸಂದರ್ಭಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಆತ್ಮೀಯರ ಆಗಮನ ಆಗಬಹುದು. ಯಾರೋ ಹಿತವಾದವರು ನಿಮಗೆ ಸಡನ್ನಾಗಿ ಇದ್ದಕ್ಕಿದ್ದ ಹಾಗೆ ಬಂದುಬಿಡ್ತಾರೆ. ಬಂದಿದ್ದು ಯಾಕಪ್ಪ ಬಂದರು ಅನ್ನಲಿಲ್ಲ, ಬಂದರೆ ಸಂತೋಷ ಅನ್ನೋ ರೀತಿಯಲ್ಲಿ ಇರ್ತದೆ. ಆ ರೀತಿಯಲ್ಲೆಲ್ಲ ಚೆನ್ನಾಗಿದೆ ವೃಷಭ ರಾಶಿಯವರಿಗೆ. ಇನ್ನು ಇದಕ್ಕೆ ಈ ವಾರದಲ್ಲಿ ನೀವು ಏನು ಪರಿಹಾರ ಮಾಡಿಕೊಳ್ಬಹುದು, ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಅದು ಆರೋಗ್ಯ ದೃಷ್ಟಿಯಿಂದ ಸ್ವಲ್ಪ ತೀವ್ರವಾಗಿದೆ, ಆರೋಗ್ಯದಲ್ಲಿ ಏರುಪೇರು ಕಾಣ್ತೀರ. ಹೀಗಾಗಿ ಆ ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ತೀರ್ಥ ಪ್ರೋಕ್ಷಣೆ, ತೀರ್ಥ ಸೇವನೆ ಎರಡೂ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಮಿಥುನ ರಾಶಿಗೆ ಹೋಗೋಣ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ, ಆಲಸ್ಯವೂ ಇದೆ. ಧನ ನಷ್ಟ, ಸ್ವಲ್ಪ ವ್ಯಥೆ ವಾತಾವರಣ ಇರುತ್ತೆ. ಮನಸ್ಸಿಗೇನೋ ಬೇಸರ, ಏನೋ ಯಾರೋ ಅಂದುಬಿಟ್ರು ಮನಸ್ಸಿಗೆ ತುಂಬ ಘಾಸಿ ಮಾಡ್ಕೊಂಡ್ಬಿಡ್ತೀರ. ಯೋಚನೆ ಮಾಡಿ 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 ಸಾಕಾಗಿ ಹೋಗುತ್ತೆ. ಆ ರೀತಿಯಲ್ಲಿ ಆಗುತ್ತೆ. ವಾರದ ಆದಿಯ ಪ್ರಾರಂಭದಲ್ಲಿ ಹುಷಾರು. ಕೈಕಾಲುಗಳಿಗೆ ಪೆಟ್ಟಾಗಬಹುದು. ಬಂಧು ಸ್ನೇಹಿತರಲ್ಲಿ ಸ್ವಲ್ಪ ಘರ್ಷಣೆ ಉಂಟಾಗಬಹುದು. ಹೀಗಾಗಿ ಸ್ವಲ್ಪ ಎಚ್ಚರ ವಹಿಸಿ. ಅಲ್ಲಿ ಬಂಧು ಮತ್ತು ಮಿತ್ರರ ಅಧಿಪತಿಯಾಗಿರ್ತಕ್ಕಂಥವನು ಅಷ್ಟಮದ ಸಂಚಾರ, ಅವರಿಂದ ನಷ್ಟವಾಗಿಬಿಡುತ್ತೆ. ಬಂಧುಗಳಿಂದ ನಷ್ಟ ಆಗಿ ಕೊನೆಗೆ ಅವ್ರನ್ನೂ ಬಾಯಿಗೆ ಬಂದಾಗ ಬೈಕೊಡೋದು ಹೀಗಾಗತ್ತೆ. ಆದರೆ ಬೈಕೊಳ್ಳೋಕ್ಕೆಲ್ಲ ಹೋಗಬೇಡಿ. ಇನ್ನೊಬ್ಬರು ಬೈಕೊಂಡ್ರೆ ಏನಾಗುತ್ತೆ, ಅದು ಪಾಪ ಮತ್ತು ಶೇಖರಣೆ ಆಗ್ತಾ ಹೋಗುತ್ತೆ. ಹೀಗಾಗಿ ಕ್ಷಮಿಸೋ ಗುಣ ದೊಡ್ಡದು. ಹೀಗಾಗಿ ಅದನ್ನು ಮಾಡಿ. ಆದರೆ ಸ್ವಲ್ಪ ತಿರುಗಾಟ, ವ್ಯಯ ಇದೆ ಈ ವಾರದ ಆದಿಯಲ್ಲಿ, ಸ್ವಲ್ಪ ಹುಷಾರು. ವಾರಾಂತ್ಯ ನೋಡೋಣ. ವಾರಾಂತ್ಯದಲ್ಲಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಕಾರ್ಯಸಿದ್ಧಿ ಚೆನ್ನಾಗಿದೆ. ಹಣಕಾಸಿನ ಅನುಕೂಲವೂ ಉಂಟಾಗುತ್ತೆ. ಧ್ವನಿ ಗ್ರಹಣ, ಉಪನ್ಯಾಸ ಕ್ಷೇತ್ರದಲ್ಲಿ ಲಾಭ, ಸೈಂಟಿಸ್ಟ್, ಸಂಶೋಧಕರಿಗೆ ಹೆಚ್ಚಿನ ಅನುಕೂಲ ಇರತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ. ಗುರುಬಲ ಅಂದರೆ ಗುರುವಿನ ಶಕ್ತಿ ನಿಮಗೆ ಆಲೋಚನೆ ಮಾಡ್ತಕ್ಕಂಥದ್ದು, ಅದನ್ನು ಅಪ್ಲೈ ಮಾಡ್ತಕ್ಕಂಥದ್ದು, ಇದೆಲ್ಲ ಶಕ್ತಿಯನ್ನು ತಂದುಕೊಡ್ತಾನೆ. ಮತ್ತು ಕರ್ಮಸ್ಥಾನದಲ್ಲಿ ಶನಿ ಮತ್ತು ಧನಾಧಿಪತಿ ಇಬ್ಬರು ಸೇರ್ತಾರೆ ಕೊನೆಯಲ್ಲಿ. ಹೀಗಾಗಿ ಹಣ ಸಂಪಾದನೆಗೆ ಶ್ರಮವಹಿಸಿ ಅದರಿಂದ ಹಣ ತಗೋತೀನಿ ಅಂತಕ್ಕಂಥ ಛಲ, ಧೈರ್ಯ ಇದೆಲ್ಲವೂ ಉಂಟಾಗುತ್ತೆ. ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಮಿಥುನ ರಾಶಿಯವರಿಗೆ ವಾರದ ಅಂತ್ಯದಲ್ಲಿ ತುಂಬ ಚೆನ್ನಾಗಿದೆ. ಆತಂಕ ಬೇಡ. ಪ್ರಾರ್ಥನೆಗೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇರುವ ಸಣ್ಣ ಪುಟ್ಟ ತೊಡಕು ಕೂಡ ನಿವಾರಣೆಯಾಗಿ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ತಮಗೆ ಏನೇ ಸಮಸ್ಯೆಗಳಿದ್ರೂ ಕೂಡ ತಾವು ಕಾಲ್ ಮಾಡಿ ಶಾಸ್ತ್ರಿಗಳ ಹತ್ರ ಮಾತಾಡಬಹುದು. ಇದೀಗ ನಮ್ಮ ಜೊತೆ ಒಬ್ರು ಕಾಲರ್ ಹೇಳಿದ್ದಾರೆ. ಬೆಂಗಳೂರಿನಿಂದ ಅಶೋಕ್ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಅಶೋಕ್ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಓಕೆ, ಅವರ ಡೇಟ್ ಆಫ್ ಬರ್ತ್ ಅನ್ನ ತಿಳಿಸಿ. 23/10/2001. 23/10/2001. ಹುಟ್ಟಿದ ಸಮಯ ಬೆಳಿಗ್ಗೆ 4:15. ಬೆಳಗ್ಗೆ 4:15. ಏನ್ ಕೇಳಬೇಕಿತ್ತು? ಕೆಲ್ಸಕ್ಕೆ ಹೋಗ್ತಾನಲ್ಲ, ಸೋಂಬೇರಿತನ ಜಾಸ್ತಿ ಆಗಿ. ಓಕೆ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಅಶೋಕ್ ಅವರೇ ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ಸೋಮಾರಿತನ ಜಾಸ್ತಿ ಆಗಿಬಿಟ್ಟಿದೆಯಾ? ಈಗ ಪ್ರಸ್ತುತ ಇವರಿಗೆ ಕುಜದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು. ಈಗ ಗುರುಭುಕ್ತಿ ನಡೀತಾ ಇದೆ. ಮೇವರೆಗೆ ಗುರುಭುಕ್ತಿ, ಅನಂತರದಲ್ಲಿ ಶನೈಶ್ಚರ ಪ್ರಾರಂಭವಾಗುತ್ತೆ. ನಿಜವಾಗಿ ಇನ್ನೂ ಆ ಮೈಗಳತನವೋ ಏನೋ ಸೋಮಾರಿತನ ಇನ್ನೂ ಶುರುವಾಗುತ್ತೆ ಮುಂದೆ. ಹಾಗಾಗಿ ಎಚ್ಚರಿಕೆ ಬೇಕು. ನೋಡಿ, ಪ್ರಸ್ತುತ ಈಗ ನಡೀತಾ ಇರತಕ್ಕಂಥದ್ದು ಇವರಿಗೆ ಈ ಗ್ರಹಸ್ಥಿತಿಯನ್ನು ಗಮನಿಸ್ಕೊಂಡ್ರೆ ಇದು ಒಳ್ಳೆಯ ಯೋಗ ಇದೆ. ಇದು ಕನ್ಯಾ ಲಗ್ನದಲ್ಲಿ ಬುಧ ಇರತಕ್ಕಂಥ ತುಂಬ ಒಳ್ಳೆಯದು. ಅದನ್ನು ಭದ್ರಯೋಗ ಅಂತ ಕರೀತಾರೆ. ಭೂಪೋ ಭದ್ರಕ ಯೋಗಿ ಅಂತ ಹೇಳುತ್ತೆ. ಹೀಗಾಗಿ ಒಳ್ಳೆ ಬಲ ಇದೆ, ಜಾಣರಿರ್ತಾರೆ. ಹೀಗಾಗಿ ಸ್ವಲ್ಪ ನೀವೇನು ಆಲಸ್ಯ ಅಂದ್ರಲ್ಲ, ಅದರಿಂದ ಹೊರಗೆ ಬರೋಕ್ಕೆ ಆಂಜನೇಯನ ಪ್ರಾರ್ಥನೆ ಬಹಳ ಒಳ್ಳೆಯದು.
ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ಅಂತ ಇದೆ ಅಲ್ಲಿ. ಜಾಡ್ಯದಿಂದ ಹೊರಗೆ ಬರಬೇಕು ಅಂದರೆ ಆಂಜನೇಯನ ಆರಾಧನೆ ಮಾಡಬೇಕು ಅಂತ. ಹೀಗಾಗಿ ಆಂಜನೇಯ ಸನ್ನಿಧಾನಕ್ಕೆ ಪ್ರತಿ ಶನಿವಾರ ಹೋಗಿ ಸ್ವಲ್ಪ ಜೇನಿನ ಅಭಿಷೇಕ ಮಾಡಿಸಿ. ಆಂಜನೇಯನಿಗೆ ಜೇನು ಅಂದರೆ ತುಂಬ ಇಷ್ಟ ಅಂತ. ಅಭಿಷೇಕ ಮಾಡಿಸಿ ಆ ಜೇನನ್ನು ತಿನ್ನಿಸಿದ್ರೆ ಅವನ ಬುದ್ಧಿಶಕ್ತಿಯೇ ನಮಗೂ ಬರುತ್ತೆ ಅಂತ. ಹೀಗಾಗಿ ಶ್ರದ್ಧೆಯಿಂದ ಅದನ್ನು ಮಾಡಲಿ. ಚೆನ್ನಾಗಿದೆ. ಪಂಚಮದಲ್ಲಿ ಕುಜ ಇದ್ದರೆ ಒಳ್ಳೆ ಮೇಲ್ ಬರ್ತಾರೆ, ಏನು ಅಧಿಕಾರಿಗಳಾಗ್ತಾರೆ, ಇನ್ನೊಬ್ಬ 4-6 ಜನರಿಗೆ ಅವರೇ ಮಾರ್ಗದರ್ಶನ ಮಾಡೋಷ್ಟರ ಮಟ್ಟಿಗೆ ಉಂಟಾಗ್ತಾರೆ. ಹೀಗೆಲ್ಲ ಇದೆ. ಒಳ್ಳೆಯ ಜಾತಕದಲ್ಲಿ ಚೆನ್ನಾಗಿದೆ ಅಂಥೇಳಿ ನಾವು ಕೈ ಕೊಟ್ಕೊಂಡು ಕೂತ್ಕೋಬಾರ್ದು, ನಾವು ಪ್ರಯತ್ನ ಮಾಡಬೇಕು. ಹೀಗಾಗಿ ಪ್ರಯತ್ನ ಮಾಡಿಸಿ ಆಂಜನೇಯನ ಆರಾಧನೆ ಮಾಡಿಸಿ, ಅನುಕೂಲ ಆಗುತ್ತೆ, ಆತಂಕ ಬೇಡ, ಒಳ್ಳೆಯದಾಗಲಿ. ಧನ್ಯವಾದಗಳು ಅಶೋಕ್ ಅವರೇ. ಶಾಸ್ತ್ರಿಗಳೇ, ದ್ವಾದಶ ರಾಶಿಗಳ ಫಲಾಫಲ ನೋಡ್ತಾ ಇದ್ವಿ. ಈಗಾಗಲೇ 3 ರಾಶಿಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಈಗ ಕರ್ಕಾಟಕ, ಸಿಂಹ, ಕನ್ಯಾ ರಾಶಿಗಳ ವಾರದ ಫಲ ತಿಳಿಸ್ಕೊಡೋದಾದ್ರೆ ನೋಡೋಣ. ಕರ್ಕಾಟಕ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಚಂದ್ರ ಸ್ವಲ್ಪ ವೀಕ್ ಆಗಿದ್ದಾನೆ. ವಿದೇಶ ವಹಿವಾಟಿನ ಲಾಭ ಚೆನ್ನಾಗಿದೆ. ಹಿರಿಯರ ಸಹಕಾರ ಮಾರ್ಗದರ್ಶನ ಚೆನ್ನಾಗಿರ್ತದೆ. ವೃತ್ತಿಯಲ್ಲಿ ಅಧಿಕಾರ, ಧನ ಲಾಭ, ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪಗಳನ್ನು ಸೂಚಿಸ್ತಾ ಇದೆ. ಮತ್ತು ಆರೋಗ್ಯದಲ್ಲೂ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಆಗುತ್ತೆ. ನಿಮಗೆ ಸ್ವಲ್ಪ ಮಂಕಾಗಿರ್ತೀರ. ಇದು ಮಾನಸಿಕವಾಗಿ ಮಂಕುತನ ಅನ್ನೋದು ನಿಮಗೆ ಕವಿಯುತ್ತೆ. ಏನೋ ಒಂದು ಆಲೋಚನೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಏನೋ ಒಂದು ಸುಳಿವು, ಅದು ಅದರಲ್ಲಿ ಸುಳಿವು ಹೋದರೆ ಮತ್ತು ಹೊರಗೆ ಬರೋಕ್ಕೆ ಹೇಗೆ ಆಗಲ್ವೋ ಹಾಗೆ ಆಲೋಚನಾ ಸುಳಿವೋದು. ಆ ರೀತಿಯ ಒಂದು ಸಂದರ್ಭವನ್ನು ಎದುರಿಸ್ತೀರ. ಆದರೆ ಉಳಿದ ಹಾಗೆ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಅದರಲ್ಲೂ ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅಧಿಕಾರದ ಬಲ ಮತ್ತು ಕೆಲಸ ಕಾರ್ಯಗಳಲ್ಲಿ ಅನುಕೂಲಗಳು ಇವೆಲ್ಲ ಕಾಣಲಿಕ್ಕೆ ಅವಕಾಶ ಇದೆ. ಕರ್ಮಾಧಿಪತಿ ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ಕೆಲಸದಲ್ಲಿ ಸಾಮಾನ್ಯ ತೊಡಕಾಗೋದಿಲ್ಲ. ಏನು ಬಂದರೂ ಎದುರಿಸಿ ಸಾಧನೆ ಮಾಡ್ತಕ್ಕಂಥ ಶಕ್ತಿ ಖಂಡಿತ ಇದೆ. ಲಾಭವೂ ಇದೆ. ಈ ವಾರದಲ್ಲಿ ನೀವು ಕಾಣ್ತಕ್ಕಂಥದ್ದು ವಿದೇಶ ವಹಿವಾಟಿನ ಲಾಭಗಳು, ಅಥವಾ ಇನ್ಯಾವುದೋ ಒಂದು ಒಳ್ಳೆಯ ವರ್ತಮಾನ, ಅಥವಾ ವ್ಯವಹಾರಕ್ಕೆ ಸಂಬಂಧಿಸಿರ್ತಕ್ಕಂಥ ಅದಕ್ಕೆ ತೊಡಗಿಸ್ತಕ್ಕಂಥ ಇನ್ಯಾವುದೋ ಒಂದು ಸಂಪರ್ಕಗಳು ಗೊತ್ತೇ ಇರೋದಿಲ್ಲ. ಆದರೆ ಇನ್ಯಾರ್ದೋ ಮೂಲಕ ನಿಮಗೆ ಅಂಥದ್ದೊಂದು ಅವಕಾಶ ಏರ್ಪಾಡಾಗುತ್ತೆ. ಆ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ವ್ಯಾಪಾರಗಳಲ್ಲಿ ಹೆಚ್ಚಿನ ಅಭಿವೃದ್ಧಿ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ. ಇನ್ನು ವಾರದ ಅಂತ್ಯ ಗಮನಿಸೋಣ. ಕರ್ಕಾಟಕ ರಾಶಿಯವರಿಗೆ ಗುರುವಾರದಿಂದ ಮುಂದೆ ಸ್ವಲ್ಪ ಮನೋವ್ಯಥೆ ಉಂಟಾಗುತ್ತೆ. ತಂದೆ ಮಕ್ಕಳಲ್ಲಿ ಅನ್ಯೋನ್ಯತೆ ಚೆನ್ನಾಗಿದೆ. ವೃತ್ತಿಯಲ್ಲಿ ಅನುಕೂಲಗಳು ಇತ್ಯಾದಿ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಸ್ವಲ್ಪ ನಷ್ಟ, ವ್ಯಥೆ, ಅಪಮಾನಕ್ಕೆ ತುತ್ತಾಗೋ ಸಾಧ್ಯತೆ ಇದೆ. ಹೀಗಾಗಿ ಸ್ವಲ್ಪ ಹುಷಾರು. ಚಂದ್ರ ರಾಹು ಒಟ್ಟಾಗ್ತಾರೆ. ಅದು ಯಾವಾಗಪ್ಪ ಅಂತಾರೆ, ಬುಧವಾರ ಮತ್ತು ಗುರುವಾರ ದಿವಸ ನಿಮಗೆ ವಾರದ ಮಧ್ಯಭಾಗ ಅಂತೀವಲ್ಲ, ಅಲ್ಲಿ ನಿಮಗೆ ಸ್ವಲ್ಪ ಮನೋವ್ಯಥೆಗೆ ಸಿಕ್ಕಾಕೊಳ್ತೀರ. ಅದು ಮಾನಸಿಕ ಸುಳಿವು ಅಂತ ಹೇಳಿದ್ನಲ್ಲ, ಅಲ್ಲಿ ನೀವು ಚಿಂತೆ ಜಾಸ್ತಿ ಆಗೋ ಸಾಧ್ಯತೆ, ಅಥವಾ ಇನ್ಯಾವುದೋ ಒಂದು ವ್ಯಸನ, ಇನ್ನೇನೋ ಅಪಮಾನ, ಇನ್ಯಾವುದೋ ಒಂದು ಗೌರವ ಸಂಪಾದಿಸಿರ್ತೀರಿ, ಆ ಗೌರವ ಗೆಲುವು ಕುಗ್ಗಿ ಹೋಯ್ತೇನೋ, ಅಪಮಾನ ಆಯ್ತೇನೋ, ಆ ಸಂದರ್ಭ ಎದುರಾಗುತ್ತೆ. ಹುಷಾರಾಗಿರಿ. ಇನ್ನು ನಂತರದಲ್ಲಿ ಶುಕ್ರವಾರ ಶನಿವಾರದ ಮಟ್ಟಿಗೆ ತುಂಬ ಚೆನ್ನಾಗಿದೆ. ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು ಇತ್ಯಾದಿ ಅನುಕೂಲ ಕಾಣ್ತೀರ. ತಂದೆ ಮಕ್ಕಳು ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯಗಳು ಇದೆ. ಹೀಗಾಗಿ ಸ್ವಲ್ಪ ಹುಷಾರು. ಅಲ್ಲಿ ಚಂದ್ರ ಮತ್ತು ಶನಿ ಒಟ್ಟಾಗ್ತಾರೆ. ಹೀಗಾಗಿ ಅನ್ಯೋನ್ಯತೆ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗುತ್ತೆ. ಮನಸ್ಸಿಗೆ ಸ್ವಲ್ಪ ವ್ಯಥೆಯೇ ಉಂಟಾಗುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಸ್ವಲ್ಪ ಹುಷಾರು, ಎಚ್ಚರ ವಹಿಸಿ. ಪರಿಹಾರಕ್ಕೇನಪ್ಪ ಅಂತಂದರೆ ಕರ್ಕಾಟಕ ರಾಶಿಯವರಿಗೆ ದುರ್ಗಾ ಸನ್ನಿಧಾನಕ್ಕೆ ಬಿಳಿ ಪುಷ್ಪಗಳನ್ನು ಸಮರ್ಪಣೆ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ. ಹೀಗಾಗಿ ಸಮರ್ಪಣೆ ಮಾಡಿ. ಇನ್ನು ಸಿಂಹರಾಶಿ ಹೋಗೋಣ. ಸಿಂಹರಾಶಿಯವರಿಗೆ ವೃತ್ತಿಯಲ್ಲಿ ಕಡೆಗಣನೆ ಶುರುವಾಗುತ್ತೆ. ತೊಡಕುಗಳು ಬರುತ್ತೆ. ಸ್ತ್ರೀಯರಿಗೆ ಶತ್ರುಗಳ ಭಯ ಸೂಚಿಸ್ತಾ ಇದೆ. ಜಲ ಕೃಷಿ ಕ್ಷೇತ್ರಗಳಲ್ಲಿ ಸ್ವಲ್ಪ ನಷ್ಟಗಳಾಗಬಹುದು. ಮಕ್ಕಳಿಂದ ಲಾಭ ಅನುಕೂಲ ಚೆನ್ನಾಗಿದೆ. ಏನಾಗುತ್ತೆ ನಿಮಗೆ ನೋಡಿ, ನಿಮ್ಮ ರಾಷ್ಟ್ರಾಧಿಪತಿ ಷಷ್ಠದಲ್ಲಿದ್ದಾನೆ. ನಿಮಗೆ ಹೋರಾಟ ಮಾಡೋ ಶಕ್ತಿ ಇದೆ. ಏನಾದರೂ ಕಷ್ಟ ಎದುರುಗಡೆ ಇದ್ದರೂ ಕೂಡ ಅದನ್ನು ಸವಾಲಾಗಿ ತಗೊಳ್ತೀರ. ಆ ರೀತಿಯ ಒಂದು ಮನೋಧರ್ಮ ಖಂಡಿತ ಚೆನ್ನಾಗಿದೆ. ಆದರೆ ಶತ್ರುಗಳ ವ್ಯೂಹವೋ ಅಥವಾ ಇನ್ಯಾವುದೋ ಒಂದು ಮಸಲತ್ತು ಇವುಗಳಿಗೆ ಪಾಪ ತುತ್ತಾಗಿಬಿಡುವ ಸಾಧ್ಯತೆಗಳನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹುಷಾರು. ಜಲ ಕೃಷಿ ಕ್ಷೇತ್ರಗಳಲ್ಲಿ ಸ್ವಲ್ಪ ನಷ್ಟ ಸಂಭವಿಸಬಹುದು. ಹೀಗಾಗಿ ಹಾಲು ಹೈನು ಕ್ಷೇತ್ರ ಆಗಬಹುದು, ಕೃಷಿ ಕ್ಷೇತ್ರ ಆಗಬಹುದು, ಎಳ್ನೀರಿನ ವ್ಯಾಪಾರಗಳಾಗಬಹುದು. ಇಂಥ ಕಡೆ ಸ್ವಲ್ಪ ಡಲ್ ಇರ್ತದೆ. ಸ್ವಲ್ಪ ತುಂಬ ಇನ್ವೆಸ್ಟ್ ಮಾಡಿಬಿಟ್ಟಿರ್ತೀರ, ಖರ್ಚಾಗ್ತಾ ಇಲ್ಲ ಅನ್ನೋ ಆತಂಕ ಶುರುವಾಗ್ಬಿಡೋ ಸಾಧ್ಯತೆ ಶುರುವಾಗುತ್ತೆ. ಹೀಗಾಗಿ ಸ್ವಲ್ಪ ಗಮನ ಇರಲಿ ಸಿಂಹರಾಶಿಯವರು. ಪರಿಹಾರ ಏನಪ್ಪ ಇದಕ್ಕೆ? ವಾರದ ಆದಿ ಅಂತ್ಯಗಳಲ್ಲಿ ಆಗ್ತಕ್ಕಂಥ ತೊಡಕುಗಳಿಗೆ ಅಂತಂದರೆ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಅದು ತುಂಬ ಸಹಾಯವಾಗುತ್ತೆ. ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ. ಚಂದ್ರ ವೀಕಾಗಿದ್ದಾಗ ಲಲಿತಾರಾಧನೆ ಮನಸ್ಸಿಗೆ ಅಷ್ಟೇ ಅಲ್ಲ, ಶರೀರಕ್ಕೆ, ಬುದ್ಧಿ ಎಲ್ಲ ಅದೊಂದು ವಿಶೇಷವಾದ ಬಲ ತಂದು ಕೊಟ್ಬಿಡುತ್ತೆ. ಲಲಿತಾರಾಧನೆ ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಕನ್ಯಾ ರಾಶಿಗೆ ಹೋಗೋಣ. ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ, ಗೌರವ ಚೆನ್ನಾಗಿದೆ. ಮಕ್ಕಳಿಗೆ ಪ್ರತಿಭಾಬಲ, ಜಾಣ್ಮೆ ತುಂಬ ಚೆನ್ನಾಗಿದೆ. ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪಗಳು, ದಾಂಪತ್ಯದಲ್ಲಿ ಅನ್ಯೋನ್ಯತೆ ಚೆನ್ನಾಗಿರುತ್ತೆ. ವಾರದ ಆದಿಯಲ್ಲಿ ಏನಂಥ ತೊಡಕುಗಳೇನೂ ಇಲ್ಲ, ತುಂಬ ಚೆನ್ನಾಗಿದೆ. ಜಾಣ್ಮೆ ಚೆನ್ನಾಗಿರುತ್ತದೆ, ಪ್ರತಿಭಾಶಕ್ತಿ ಚೆನ್ನಾಗಿದೆ. ಹೀಗಾಗಿ ಕೌಶಲ್ಯದಿಂದ ಕೆಲಸಗಳನ್ನು ನಿಭಾಯಿಸಿ
ನೀವು ಅಲ್ಲಿ ಸೈ ಅನ್ನಿಸ್ಕೊಳ್ತಕ್ಕಂಥದ್ದು, ಗುಡ್ ಅನ್ನಿಸ್ಕೊಳ್ತಕ್ಕಂಥದ್ದು, ಒಳ್ಳೆ ಕೆಲಸಗಾರ ಅನ್ನಿಸ್ಕೊಳ್ತಕ್ಕಂಥದ್ದು, ಇದೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಅಷ್ಟೇ ಅಲ್ಲ, ಬೆಲೆಯೂ ಇದೆ, ಗೌರವ ಸಂಪಾದನೆ ಮಾಡ್ತಿರೋ ಸಂಶಯ ಇಲ್ಲ. ಭಾಗ್ಯದಲ್ಲಿ ಮಾಂದ್ಯ ಉದಯಿಸಿದರೆ ಸ್ವಲ್ಪ ಅದೃಷ್ಟಹೀನತೆ ಅನ್ನೋದನ್ನು ಹೇಳುತ್ತೆ. ಹೀಗಾಗಿ ನೀವು ಕಷ್ಟಪಡಬಹುದು, ಆದರೆ ಆ ಕಷ್ಟಕ್ಕೆ ಸಿಗುವ ಆ ಮೌಲ್ಯ ಅದೇ ಎಷ್ಟು ಕಷ್ಟಪಟ್ಟಿದ್ದೀರೋ ಅಷ್ಟಕ್ಕಷ್ಟೇ ಫಲ ಸಿಗಬೇಕಲ್ಲ, ಅದು ತಪ್ಪಿ ಹೋಗುವ ಸಾಧ್ಯತೆ ಇರುತ್ತೆ ಸ್ವಲ್ಪ ಮಟ್ಟಿಗೆ. ಹೀಗಾಗಿ ಸ್ವಲ್ಪ ಅದರ ಕಡೆಗೆ ಹೆಚ್ಚು ಏನು ಬೇಸರ ಮಾಡ್ಕೋಬೇಡಿ. ಏನಪ್ಪ ನಾನು ಇಷ್ಟು ಕಷ್ಟಪಟ್ಟೆ, ಇಷ್ಟೇನು ಅದಕ್ಕೆ ಫಲ ಅಂತ ಬರುತ್ತೆ ಇನ್ನೊಂದು ದಿವಸ. ಹೀಗಾಗಿ ಅಂಥದ್ದೊಂದು ಸಂದರ್ಭ ಎದುರಾಗುತ್ತೆ, ಎಚ್ಚರ ವಹಿಸಿ. ಇನ್ನು ವಾರ ಅಂತ್ಯ ನೋಡೋಣ. ಕನ್ಯಾ ರಾಶಿಯವರಿಗೆ ವಾರದ ಅಂತ್ಯದಲ್ಲಿ ನೋಡಿ, ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ, ನೀರು ಕಟ್ಟಡ ನಿರ್ಮಾಣದ ಕರಿಗೆ ತುಂಬ ಚೆನ್ನಾಗಿದೆ, ವೃತ್ತಿಯಲ್ಲಿ ಹಿರಿಯರ ಸಹಕಾರ, ವಿದ್ಯಾರ್ಥಿಗಳಿಗೆ ಅನುಕೂಲ, ದಾಂಪತ್ಯದ ಸ್ವಲ್ಪ ಮನಸ್ತಾಪಗಳು ಬರಬಹುದು, ಸ್ವಲ್ಪ ಹುಷಾರು. ಆದರೆ ಕನ್ಸ್ಟ್ರಕ್ಷನ್ ಫೀಲ್ಡ್ ಇರತಕ್ಕಂಥವ್ರಿಗೆ ಲಾಭದಾಯಕವಾಗಿದೆ. ಶ್ರಮ ನಿಮಗೆ ಹಾಗಲ್ಲ, ಎಷ್ಟು ಶ್ರಮ ಹಾಕ್ತಿರೋ ಆ ಶ್ರಮಕ್ಕೆ ಬೆವರೆ ಹರಿಸಿದ ಹಾಗೆ ಕೊನೆಯಲ್ಲಿ ವಾರದ ಅಂತ್ಯದಲ್ಲಿ ತುಂಬ ಪ್ರತಿ ಹನಿ ಬೆವರಿನ ಹನಿಗೂ ಬೆಲೆ ಇದೆ ಅಂತ, ಆ ರೀತಿಯಲ್ಲೂ ಅನುಕೂಲ ಖಂಡಿತ ಉಂಟಾಗುತ್ತೆ, ಸಂಶಯ ಇಲ್ಲ. ಪರಿಹಾರಕ್ಕೆ ಕೃಷ್ಣ ದರ್ಶನ ಮಾಡಿ, ಕೃಷ್ಣ ಸನ್ನಿಧಾನದಲ್ಲಿ ತುಳಸಿ ಸಮರ್ಪಣೆ ಮಾಡಿ, ಕೃಷ್ಣ ಇಲ್ಲಾಂದರೆ ವಿಷ್ಣು ಸನ್ನಿಧಾನಕ್ಕೆ ಹೋಗಿ ತುಳಸಿ ಸಮರ್ಪಣೆ ಮಾಡಿ, ಅದು ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ದ್ವಾದಶ ರಾಶಿಗಳ ಫಲಾಫಲ ನೋಡ್ತಾ ಇದ್ವಿ. ಆದರೆ ಅದಕ್ಕಿಂತ ಮುಂಚೆ ನಮ್ಮ ಜೊತೆ ಒಬ್ರು ಕಾಲರ್ ಹೇಳಿದ್ದಾರೆ, ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ. ತಮ್ಮ ಹೆಸರು? ಸುಂದರ್ ಅವರೇ, ತಾವು ಯಾರ ಬಗ್ಗೆ ಕೇಳಬೇಕಿತ್ತು? ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ತಿಳಿಸಿ. 10/6/63. ಕೇಳಿಸ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಮಾತಾಡಿ. 10/6/63. 1963. ಓಕೆ, ಹುಟ್ಟಿದ ಸಮಯ ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ಲ. ಓಕೆ, ಏನ್ ಸಮಸ್ಯೆ ಇತ್ತು? ನೀವು ಮಾತಾಡೋದ್ರಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಸರ್. ಓಕೆ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಸುಂದರ್ ಅವರೇ ನಮಸ್ಕಾರ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಿಮಗೆ ನೋಡಿ, ನಿಮ್ಮ ಸಮಯ ಗೊತ್ತಿಲ್ಲ ಅಂತ ಹೇಳಿದ್ರೆ, ಆದರೆ ಡೇಟ್ ಆಫ್ ಬರ್ತ್ ಸರಿ ಇದೆಯಾ? 10/6/60. ಅದು ಸರಿ ಇದೆ ಅಂದರೆ ಅದು ನಿಮಗೆ ಪೂರ್ವಾಷಾಢ ನಕ್ಷತ್ರ ಧನು ರಾಶಿಯನ್ನು ಸೂಚಿಸ್ತಾ ಇದೆ. ಹೌದಾ? ನೀವೇನಂತ ಅಂದ್ಕೊಳ್ತಾ ಇದ್ದೀರಾ? ಕುಂಭರಾಶಿ ಅಂತ ಅಂದ್ಕೊಳ್ತಾ ಇದ್ದೀರಾ. ಆದರೆ ಈ ಡೇಟು ನಿಜ ಆಗಿದ್ದರೆ, ಅಂದರೆ ಈ ಡೇಟು ಸರಿ ಇದೆ ಅಂದರೆ ಅದು ನಿಮಗೆ ಧನು ರಾಶಿಯನ್ನು ಸೂಚಿಸುತ್ತೆ. ಹೀಗಾಗಿ ಡೇಟ್ ಪ್ರಕಾರ ಹೇಳೋದಾದರೆ ಧನು ರಾಶಿಗೆ ಈಗ ಏನಾಗಿದೆ ನೋಡಿ, ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಗುರು ಇರ್ತಕ್ಕಂಥದ್ದು ಗುರುಬಲ ಅಂತ ಕರೀತಾರೆ. ಮತ್ತು ದ್ವಿತೀಯದಲ್ಲಿ ಈಗೀಗ ಸರಿ ಹೋಗಿದೆ, ಎಲ್ಲ ಶುಭ ಗ್ರಹಗಳು ಈಗ ಕುಜನಾಗಬಹುದು, ಶುಕ್ರನಾಗಬಹುದು, ಅವರ ಸಂಚಾರ ಎಲ್ಲ ತುಂಬ ಚೆನ್ನಾಗಿದೆ. ಈಗ ನಿಮಗೆ ಒಳ್ಳೆಯ ಕಾಲ ಅಂತಕ್ಕಂಥದ್ದು ಈಗಿನಿಂದ ಪ್ರಾರಂಭ ಆಗಿದೆ ಅನ್ನೋದನ್ನು ಹೇಳ್ತಾ ಇದೆ ನಿಮ್ಮ ರಾಶಿ. ಹೀಗಾಗಿ ಏನೋ ಒಂದು ತೊಡಕುಗಳು ಮತ್ತೊಂದು ಇತ್ಯಾದಿ ಅದು ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ ಅಂದರೆ ತಾತ್ಕಾಲಿಕವಾಗಿದೆ, ಬೇಗ ಸರಿ ಹೋಗುತ್ತೆ ಅಂತ ಅರ್ಥ. ಹೀಗಾಗಿ ಆತಂಕ ಮಾಡ್ಕೋಬೇಡಿ. ವಿಷ್ಣು ಸನ್ನಿಧಾನಕ್ಕೆ ಬುಧನ ಸಂಚಾರ ಸ್ವಲ್ಪ ಕರ್ಮಾಧಿಪತಿ, ಮುಖ್ಯವಾಗಿ ಕೆಲಸದಲ್ಲಿ ಬಲ ಬರಬೇಕು. ಆ ಕರ್ಮಾಧಿಪತಿ ಸ್ವಲ್ಪ ವೀಕ್ ಆಗಿದ್ದಾನೆ, ಕಾರಣ ಅವನು ನೀಚಾಭಿಲಾಷಿತ್ವ ಅವನಿಗೆ. ಹೀಗಾಗಿ ನೀಚ ರಾಶಿಯ ಕಡೆಗೆ ಹೋಗ್ತಾ ಇರೋ ಕಾರಣದಿಂದಾಗಿ ಕೆಲಸಗಳಲ್ಲಿ ಸ್ವಲ್ಪ ಹಿನ್ನಡೆಯೋ ಅಥವಾ ವಿಳಂಬವೋ ಈ ರೀತಿ ಆಗೋ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ವಿಷ್ಣು ಸನ್ನಿಧಾನಕ್ಕೆ ಸ್ವಲ್ಪ ಪರಿಮಳ ಭರಿತ ಹೂವುಗಳನ್ನು ಸಮರ್ಪಣೆ ಮಾಡಬೇಕು ಅಂತಿದೆ. ಹೀಗಾಗಿ ಅದನ್ನು ಮಾಡಿ, ಹೂವು ತಗೊಂಡು ಹೋಗಿ ವಿಷ್ಣು ಸನ್ನಿಧಾನಕ್ಕೆ ಅಲಂಕಾರ ಮಾಡಿಸಿ. ಎಷ್ಟಾಗುತ್ತೆ ಅಷ್ಟು. ಒಂದು ಸುಗಂಧಭರಿವಾದ ಪುಷ್ಪವನ್ನು ಒಂದು ತಗೊಂಡು ಹೋಗಿ ಕೊಟ್ಟರೂ ಆಗುತ್ತೆ. ಆ ನಿಮ್ಮ ಭಕ್ತಿ ಹಾಗಿರಬೇಕಷ್ಟೇ. ಅದನ್ನು ಮಾಡಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಸುಂದರ್ ಅವರೇ. ನಮ್ಮ ಜೊತೆ ಇವಾಗ ಮತ್ತೊಬ್ರು ಕಾಲರ್ ಇದ್ದಾರೆ, ಬೆಂಗಳೂರಿನಿಂದ ಸೇಲ್ ಜಾನ್ಸನ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಮೇಡಮ್. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ತಿಳಿಸಿ. 29/7/66 ಮೇಡಮ್. 29/7/66. ಓಕೆ, ಹುಟ್ಟಿದ ಸಮಯ ಟೈಮ್ ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ಲ. ಏನ್ ಕೇಳಬೇಕಿತ್ತು? ಏನಿಲ್ಲ ಮೇಡಮ್, ನಮ್ದು ಒಬ್ಬೊಬ್ರು ಒಂದೊಂದು ರಾಶಿ ಹೇಳ್ತಾರೆ. ನಮ್ಗೆ ಯಾವ ರಾಶಿ ಒಂದು ವರ್ಷದಿಂದ ಟ್ರೈ ಮಾಡಿದ್ದೀನಿ ಮೇಡಮ್. ಹೌದಾ? ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಸರ್ ನಮಸ್ಕಾರ. 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 ಒಂದು ವರ್ಷದಿಂದ ಟ್ರೈ ಮಾಡ್ತಿದ್ದೀನಿ ಮೇಡಮ್. ಹೌದಾ? ಸಿಗ್ತಲ್ಲ ಅಂತ ಪರಿಹಾರ ಗೊತ್ತಾಗ್ಬೇಕು ಅಂತ. ನಂದು ರಾಶಿ ಯಾವ್ದನ್ನು ಗೊತ್ತಿಲ್ಲ. ಓಕೆ. ಒಬ್ಬೊಬ್ರು ಒಂದೊಂದು ಹೇಳ್ತಾರೆ, ಅದಕ್ಕೆ ನಿಮ್ಮಿಂದ ಗೊತ್ತಾಗ್ತದೆ. ಸರಿ, ಈಗ ನಿಮ್ದು ಡೇಟ್ ಆಫ್ ಬರ್ತ್ ಇದು ಪಕ್ಕಾ ಇದೆಯಾ? ಪಕ್ಕಾ ಇದೆಯಾ? ಹಾಗಿದ್ರೆ ನಿಮ್ಮದು ಮೂಲ ನಕ್ಷತ್ರ ಧನುರಾಶಿ. ಧನುರಾಶಿ ನಿಮ್ಮ ಈ ಡೇಟಿಗೆ, ಯಾಕೆಂದರೆ ಅದೇ ಬಹಳ ಮುಖ್ಯ. ನಾವು ಯಾವ ದಿವಸ ಹುಟ್ಟಿದೀವೋ ಆ ದಿವಸ ಯಾವುದು ಚಂದ್ರ ಎಲ್ಲಿ ಸಂಚರಿಸ್ತಾ ಇರ್ತಾನೋ ಅದು ನಮ್ಮ ರಾಶಿಯಾಗಿರುತ್ತೆ ಅಂತ, ಅದನ್ನೇ ನಾವು ಪರಿಗಣಿಸೋದು. ಹೀಗಾಗಿ ನೀವು ಈ ದಿನಾಂಕಕ್ಕೆ ನೋಡಿದಾಗ 29ನೇ ತಾರೀಕು ಅಲ್ವಾ ತಾವು?
29ನೇ ತಾರೀಕು ಬೆಳಿಗ್ಗೆನಾ ಸಂಜೆನಾ? ಇದು ಸಂಜೆನೆ ಮೇಡಮ್. ಸಂಜೆನಾ? ಸಂಜೆಗೆ ನೋಡಿದ್ರೆ ನೋಡಿ, ಸಂಜೆಗೂ ಮೂಲ ನಕ್ಷತ್ರವೇ ಇದೆ. ಹೀಗಾಗಿ ಖಂಡಿತ ಧನುರಾಶಿನೇ, ಅದರಲ್ಲಿ ಏನು ಸಂಶಯ ಇಲ್ಲ. ಧನುರಾಶಿ ಅಂತ ತಾವು ಪರಿಗಣಿಸಬಹುದು. ಧನುರಾಶಿಗೆ ಈಗ ಗುರುಬಲ ಚೆನ್ನಾಗಿದೆ. ಹೀಗಾಗಿ ಗುರುಬಲವಿದ್ದಾಗ ಕಿಂಚಿತ್ ಏನು ಬೇರೆಯವ್ರಿಗೆ ಹೋಲಿಸಿದ್ರೆ ನಾವು ಯಾವಾಗಲೂ ನಮ್ಮ ಎತ್ತರದಲ್ಲಿರೋವ್ರಿಗೋ ನಮ್ಮ ಅಧಿಕಾರಿಗಳಿಗೂ ಹೋಲಿಸ್ಕೊಳ್ತೀವಿ. ಹಾಗಲ್ಲ, ನಾವು ಯಾವತ್ತೂ ನಮ್ಮ ಮಟ್ಟಿಗೆ ಆನಂದ ಇದೆಯಾ, ನಾನು 2 ಹೊತ್ತು ಊಟ ಮಾಡ್ತಾ ಇದ್ದೇನಾ, ಬಟ್ಟೆ ಹಾಕಿದ್ದೇನಾ, ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದೇನಾ, ಇದು ಬಹಳ ಮುಖ್ಯ. ಹೋಲಿಕೆಗಳು ನಮಗೆ ಸಂತೋಷ ಕೊಡೋದಿಲ್ಲ. ನಮಗೆ ನಾವು ತಿನ್ನುವ ಅನ್ನ ಕರಗುತ್ತಾ ಅರಗುತ್ತಾ ಚೆನ್ನಾಗಿ ಜಠರಾಗ್ನಿ ಕೆಲಸ ಮಾಡಿ, ಇದು ತುಂಬ ಒಳ್ಳೆಯದು. ಆ ಥರ ತಗೋಬೇಕು ನಾವು. ಅದೇ ನಿಜವಾದ ಸ್ವಾಸ್ಥ್ಯ ಅಂತ ಹೇಳುತ್ತೆ. ಸಮಾಗ್ನಿ ಸಮದೋಷಶ್ಚ ಸಮಧಾತು ಮಲಕ್ರಿಯಾ ಪ್ರಸನ್ನಾತ್ಮನೇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ. ಯಾರು ಚೆನ್ನಾಗಿದ್ದಾನೆ ಅನ್ನೋದಕ್ಕೆ ಯೋಗಶಾಸ್ತ್ರ ಹೇಳುತ್ತೆ. ನೋಡಪ್ಪ, ಯಾರು ಚೆನ್ನಾಗಿ ತಿಂದುಕೊಂಡು ಅವ್ರಿಗೆ ಜಠರಾಗ್ನಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯೋ, ಯಾರು ನಿದ್ರೆ ಚೆನ್ನಾಗಿ ಮಾಡ್ತಾ ಇದೆಯೋ ಅವನು ಸುಖಿ ಅಂತ. ಹೀಗಾಗಿ ಆ ಥರ ಸೌಖ್ಯವನ್ನು ಕಾಣ್ಕೋಬೇಕು. ಕಂಪ್ಯಾರಿಸನ್ ಮಾಡ್ಕೋಬೇಡಿ. ಚೆನ್ನಾಗಿದೆ, ಒಳ್ಳೆಯದಾಗಲಿ. ಧನ್ಯವಾದಗಳು ಶೇನ್ ಜಾನ್ಸನ್ ಅವರೇ. ಇದೀಗ ನಮ್ಮ ಜೊತೆ ಚನ್ನಪಟ್ಟಣದಿಂದ ಸುಕನ್ಯಾ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಸುಕನ್ಯಾ ಅವರೇ. ನಮಸ್ಕಾರ ಮೇಡಮ್ ಅವರೇ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ, ಕುಟುಂಬ ಬಗ್ಗೆ ಕೇಳಬೇಕು ಮೇಡಮ್ ಅವರೇ. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ತಿಳಿಸಿ. ನಮ್ದು ಡೇಟ್ ಆಫ್ ಬರ್ತ್ ಬರ್ದಿರೋದ್ರಲ್ಲಿ 70ನೇ ಇಸ್ವಿ 30ನೇ ತಾರೀಕು ಮೇಡಮ್ ಅವರೇ. 70ನೇ ಇಸ್ವಿ 30ನೇ ತಾರೀಕು. ಹುಟ್ಟಿದ ಸಮಯ ಏನಾದ್ರೂ ಗೊತ್ತಿದ್ಯಾ? ಗುರುವಾರ 12 ಗಂಟೆಗೆ ರಾತ್ರಿ ಅಂತ ಹಾಕವ್ರೆ ಮೇಡಮ್ ಅವರೇ. ಹೌದಾ? ಸರಿ. ಆಧಾರ್ ಕಾರ್ಡ್ ಅಲ್ಲಿ 71 ಹಾಕವ್ರೆ ಮೇಡಮ್ ಅವರೇ. ಹೌದಾ? ಸುಕನ್ಯಾ ಅವರೇ, ಹೇಳಿ ಗುರುಗಳೇ. ಸುಕನ್ಯಾ ಅವರೇ ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ನಿಮ್ಮ ಪ್ರೀತಿ ಹೇಗಾಗಿದೆ ಅಂತಂದ್ರೆ ಈಗ ಕಾಲ್ ಸಿಕ್ಕಿರೋದಕ್ಕೆ ನಿಮಗೆ ಅಷ್ಟು ಸಂತೋಷ ಆಗಿದೆ. ಗೊತ್ತಾಗ್ತಾ ಇದೆ, ನಿಮ್ಮ ಮಾತಲ್ಲಿ ಗೊತ್ತಾಗ್ತಾ ಇದೆ. ಏನು ರಾಶಿ ನಿಮ್ಮದು? ನಮ್ದು ಕುಂಭರಾಶಿ ನೋಡ್ತಾ ಇದ್ದೀನಿ ಗುರುಗಳೇ. ಕುಂಭರಾಶಿ ನೋಡ್ತಾ ಇದ್ದೀರಾ? ಭದ್ರವಾಗಿ ಅಲ್ಲೇ ನಿಂತು ಬಿಡಿ. ಅತ್ತಿತ್ತ ಮನಸ್ಸು ಚಂಚಲ ಮಾಡ್ಕೊಂಡು ಆ ಡೇಟೋ ಈ ಡೇಟೋ ಅಂದ್ಕೋಬೇಡಿ. ಈಗ ನಿಮ್ಮ ಹೆಸರಿಗೂ ಅದಕ್ಕೂ ಸರಿ ಇದೆ. ಹೀಗಾಗಿ ಕುಂಭರಾಶಿಯವರೆಗೂ ಈಗ ಚೆನ್ನಾಗಿದೆ. ಈಗ ನಿಮಗೆ ಸ್ವಲ್ಪ ಮಟ್ಟಿಗೆ ವ್ಯಯದಲ್ಲಿ ಸಂಚರಿಸ್ತಾ ಇದ್ದಾವೆ. ಒಳ್ಳೆ ಏನು ಕುಜ ಕರ್ಮಾಧಿಪತಿಯೋ ಮತ್ತೊಬ್ಬ ಈ ಥರ ಇದೆ. ಆದರೆ ಗುರುಬಲ ಇದೆ. ಹೀಗಾಗಿ ಹೇಗಾಗಿದೆ ಅಂದರೆ ಆ ಹತ್ತಲೂ ಇಲ್ಲ ಇಳಿಲೂ ಇಲ್ಲಪ್ಪ, ಮಧ್ಯಮವಾಗಿದೆ ಅನ್ನೋ ಥರ ಇದೆ ಈಗ ಪರಿಸ್ಥಿತಿ. ಹೀಗಾಗಿ ಪರಿಸ್ಥಿತಿ ಹೀಗಿರುತ್ತದೆ ಇನ್ನೂ ಸ್ವಲ್ಪ ಕಾಲ. ಆದರೆ ಮಾರ್ಚ್ ಯುಗಾದಿ ನಂತರದಲ್ಲಿ ತುಂಬ ಚೆನ್ನಾಗಿದೆ. ಯುಗಾದಿಯಿಂದ ಹೇಗೆ ನಮ್ಮ ಇಡೀ ಭಾರತೀಯ ಪರಂಪರೆಗೆ ಹೊಸ ವರ್ಷನೂ ಪ್ರಾರಂಭ ಆಗುತ್ತೋ ಹಾಗೆ ನಿಮ್ಮ ಬದುಕಿ ಒಂದು ಹೊಸ ವರ್ಷ ಪ್ರಾರಂಭವಾಗುತ್ತೆ. ಯಾಕಂದರೆ ಶುಕ್ರ ದ್ವಿತೀಯ ಸ್ಥಾನಕ್ಕೆ ಧನಸ್ಥಾನಕ್ಕೆ ಬರ್ತಾನೆ, ತುಂಬ ಒಳ್ಳೆಯದು. ಅಲ್ಲಿಂದ ನಿಮಗೆ ಬದಲಾಗುತ್ತೆ ಬದುಕು. ಹೀಗಾಗಿ ಚೆನ್ನಾಗಿದೆ, ಆತಂಕ ಮಾಡ್ಕೋಬೇಡಿ. ನಾಗ ಪ್ರಾರ್ಥನೆ ಮಾಡಿ. ಜನ್ಮದ ರಾಹು ಸ್ವಲ್ಪ ಗೊತ್ತಿಲ್ಲದ ಹಾಗೆ ಯಾವುದೋ ಒಂದು ಮನಸ್ಸಿಗೆ ರಾಡಿ ಮಾಡ್ತಾ ಇರುತ್ತೆ, ಯಾವುದೋ ಒಂದು ವಿಷಯ ವಸ್ತು ಹೀಗೆ. ಹೀಗಾಗಿ ನಾಗಾರಾಧನೆ ಮಾಡಿ, ನಾಗ ಸನ್ನಿಧಾನಗಳಿಗೆ ಹೋಗಿ ಬನ್ನಿ, ತುಂಬ ಅನುಕೂಲ ಆಗುತ್ತೆ, ಒಳ್ಳೆಯದಾಗಲಿ. ಈಗ ನಮ್ಮ ಜೊತೆ ಮತ್ತೊಬ್ರು ಕಾಲರ್ ಹಿಡಿದ್ದಾರೆ. ತುರುವೇಕೆರೆಯಿಂದ ಕುಮಾರಸ್ವಾಮಿ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಕುಮಾರಸ್ವಾಮಿ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ತಿಳಿಸಿ. 30 ಇನ್ನೊಂದ್ಸಲ ಹೇಳಿ. 30 ತುಂಬಾ ಡಿಸ್ಟರ್ಬೆನ್ಸ್ ಇದೆ, ಕೇಳಿಸ್ತಾ ಇಲ್ಲ. ಇಲ್ಲ ಮೇಡಮ್. 30 1963 68. ಓಕೆ, ಹುಟ್ಟಿದ ಸಮಯ ತಿಳಿಸಿ. ಬೆಳಗ್ಗೆ 5 ಗಂಟೆ. 5. ಓಕೆ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಕುಮಾರಸ್ವಾಮಿಗಳೇ ನಮಸ್ಕಾರ. 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 ನಿಮ್ಮದು ದಿನಾಂಕ ಹೇಳಿದ್ರಿ 30 ತಿಂಗಳಿಗೆ 5. ಓಕೆ, 5 ಅಂದರೆ ಮೇ ತಿಂಗಳು 68. ಸರಿ, ಆಯಿತು. ನಿಮ್ಮದು ಏನಾಗ್ತಾ ಇದೆ, ನಿಮ್ಮ ಧ್ವನಿ ಕತ್ತರಿಸಿ ಬರ್ತಾ ಇದೆ. ಆ ಸ್ವಲ್ಪ ಕೇಳಿಸ್ಕೊಳ್ಳೋದ್ರಲ್ಲೇ ಏನು ಅಂತ ಕೇಳೋ ಹಾಗಾಗಿದೆ. ಈ ಇರಲಿ, ನಾನೀಗ ಒಟ್ಟಾರೆಯಾಗಿ ಈಗ ಕಾಲ ಹೇಗಿದೆ ಅಂತ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಪ್ರಸ್ತುತ ನಿಮಗೆ ಬುಧ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಒಂದು ಕಾಲ ನಡೀತಾ ಇದೆ. ಶನೈಶ್ಚರ ನಿಮ್ಮ ಜಾತಕದಲ್ಲಿ ಲಾಭಸ್ಥಾನದಲ್ಲಿದ್ದಾನೆ, ಬುಧ ಧನಸ್ಥಾನದಲ್ಲಿದ್ದಾನೆ. ಧನಾಧಿಪತಿ ಧನಸ್ಥಾನದಲ್ಲಿ ಇರ್ತಕ್ಕಂಥದ್ದು, ಕರ್ಮಾಧಿಪತಿ ಲಾಭದಲ್ಲಿರ್ತಕ್ಕಂಥದ್ದು, ಇವೆರಡೂ ತುಂಬ ಒಳ್ಳೆಯದೇ. ಹೀಗಾಗಿ ಆತಂಕ ಪಡ್ತಕ್ಕಂಥ ಸಂದರ್ಭಗಳಿಲ್ಲ ಸದ್ಯಕ್ಕೆ. ಹೀಗಾಗಿ ನಿಮ್ಮ ಜಾತಕದ ಪ್ರಕಾರ ನಿಮ್ಮ ನಡೀತಾ ಇರತಕ್ಕಂತಹ ದಶಾ ಭುಕ್ತಿಗಳ ಪ್ರಕಾರ ತುಂಬ ಚೆನ್ನಾಗೇ ಇದೆ. ಹೀಗಾಗಿ ಆತಂಕಕ್ಕೆ ಒಳಗಾಗಬೇಡಿ. ಕಾರ್ಯಗಳೇನೋ ಸ್ವಲ್ಪ ವಿಳಂಬ ಆಗ್ತಾ ಇದೆ ಅಂತಂದರೆ ಅದು ಸಹಜವಾಗಿ ಶನೈಶ್ಚರನಿಂದ ಆಗ್ತಾ ಇರುತ್ತೆ ಅಷ್ಟೇ. ಶನೈಶ್ಚರ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಒಂದು ನಮಸ್ಕಾರ ಹಾಕಿ, ಶನಿ ಪರಮಾತ್ಮ ಅನುಕೂಲ ಮಾಡಿಕೊಡ್ತಾನೆ.
ಧನ್ಯವಾದಗಳು ಕುಮಾರಸ್ವಾಮಿ ಅವರೇ. ಶಾಸ್ತ್ರಿಗಳೇ, ಈಗ ದ್ವಾದಶ ರಾಶಿಗಳ ಫಲಾಫಲ ನೋಡೋಣ. ಈಗ ತುಲಾ, ವೃಶ್ಚಿಕ ಹಾಗೂ ಧನು ರಾಶಿಗಳ ವಾರದ ಫಲವನ್ನ ತಿಳಿಸ್ಕೊಡೋದಾದ್ರೆ ನೋಡೋಣ ತುಲಾ ರಾಶಿಯವರಿಗೆ ಹೇಗಿದೆ ಅಂತ. ತುಲಾ ರಾಶಿಯವರಿಗೆ ವಾರದಾದಿಯಲ್ಲಿ ವಸ್ತು ಹಾನಿ, ವಾಗ್ವಾದ, ಅಪಮಾನ, ವೃತ್ತಿಯಲ್ಲಿ ಅನುಕೂಲ, ಗೌರವ ತುಂಬ ಚೆನ್ನಾಗಿದೆ. ಧರ್ಮ ಸತ್ಕಾರ್ಯಗಳಲ್ಲಿ ಭಾಗವಹಿಸ್ತೀರಾ. ಕೃಷಿ ಭೂ ವ್ಯವಹಾರಗಳಲ್ಲಿ ಲಾಭ ತುಂಬ ಚೆನ್ನಾಗಿದೆ. ತುಲಾ ರಾಶಿಯವರಿಗೆ ಅಂಥ ತೊಡಕೇನೂ ಇಲ್ಲ. ವಸ್ತು ನಷ್ಟತೆ ಹೇಳ್ತಾ ಇದೆ. ಅದು ಕಾರಣ ಅಷ್ಟಮದಲ್ಲಿರ್ತಕ್ಕಂಥ ಮಾಂದಿ ಕಾರಣದಿಂದಾಗಿ ಹುಷಾರಾಗಿದ್ದರೆ ಆಯಿತು. ನಿಮ್ಮ ವಸ್ತುಗಳು ಎಲ್ಲೋ ಪ್ರಯಾಣ ಮಾಡ್ತಾ ಇರ್ತೀರ ಅಥವಾ ಇನ್ಯಾವುದೋ ಮನೆಯಲ್ಲೇ ಮುಖ್ಯವಾದ ಡಾಕ್ಯುಮೆಂಟ್ಸು ಮತ್ತೊಂದು ಕೈಗೆ ಸಿಗದೆ ಹೋಗ್ಬಿಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದು ವಾರದಾದಿಯಲ್ಲಿ ಅದು ಸೋಮವಾರ ಮಂಗಳವಾರ ನಾಳೆ ನಾಡಿದ್ದಷ್ಟೇ. ಆಮೇಲೆ ತುಂಬ ಚೆನ್ನಾಗಿದೆ, ಆತಂಕ ಬೇಡ, ಚೆನ್ನಾಗಿದೆ. ಸತ್ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಶುಭ ಕಾರ್ಯಗಳಲ್ಲಿ ಶುಭ ಚಿಂತನೆ ಮಾಡ್ತಕ್ಕಂಥದ್ದು, ಉತ್ತಮರ ಭೇಟಿ ಆಗ್ತಕ್ಕಂಥದ್ದು, ಸತ್ಸಂಗ ಏರ್ಪಾಡಾದರೆ ಸಾಕಾಗುತ್ತೆ, ಬದುಕಿಗೆ ದೊಡ್ಡ ವರ ಅಂತ ಹೇಳ್ತಾರೆ. ಹೀಗಾಗಿ ಅಂಥ ಒಂದು ಸಂಘ ಏರ್ಪಾಡಾಗ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ. ಮತ್ತು ಬಹಳ ಮುಖ್ಯವಾಗಿ ಭೂ ವ್ಯವಹಾರಗಳಲ್ಲಿ ಹೆಚ್ಚಿನ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು, ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಾಗಬಹುದು ಅಥವಾ ಯಂತ್ರೋದ್ಯಮ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರು, ಮೆಕ್ಯಾನಿಕಲ್ಲು, ಕೆಮಿಕಲ್ ಇಂಥ ಕ್ಷೇತ್ರಗಳಲ್ಲಿರೋರಿಗೆಲ್ಲ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಹೀಗಾಗಿ ಆತಂಕ ಬೇಡ. ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ತುಲಾರಾಶಿಯವರಿಗೆ ಸ್ತ್ರೀಯರಲ್ಲಿ ಅನಗತ್ಯ ಚರ್ಚೆ, ವಾದ, ವೃತ್ತಿಯಲ್ಲಿ ಅನುಕೂಲ, ಲಾಭ ತುಂಬ ಚೆನ್ನಾಗಿದೆ, ಸಂಶಯ ಇಲ್ಲ. ಸಾಲ, ಶತ್ರುಗಳ ಬಾಧೆ ಸೂಚಿಸ್ತಾ ಇದೆ. ಶೀತ, ವಾತ ಬಾಧೆಗಳನ್ನು ನಿಮಗೆ ಕಾಡಬಹುದು, ಸ್ವಲ್ಪ ಹುಷಾರು. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಸೂಚಿಸ್ತಾ ಇದೆ. ಕಾರಣ ಷಷ್ಠದಲ್ಲಿ ರೋಗಸ್ಥಾನದಲ್ಲಿ ಚಂದ್ರ ಸಂಚರಿಸ್ತಾನೆ. ಹೀಗಾಗಿ ಕೆಲಸಕ್ಕೆ ಹೋಗದೇ ಇರುವಷ್ಟರ ಮಟ್ಟಕ್ಕೆ ತೊಡಕುಗಳು ಉಂಟಾಗ್ಬಿಡೋ ಸಾಧ್ಯತೆಗಳು, ರಜಾ ತೊಗೊಂಬೇಡಪ್ಪ ಸಾಕಾಯಿತು ಅನ್ನೋ ರೀತಿಯ ಸಾಧ್ಯತೆ ಇದೆ. ಹೀಗಾಗಿ ಮುನ್ನ ಎಚ್ಚರಿಕೆ ತೊಗೊಳ್ಳೋದು ಬಹಳ ಒಳ್ಳೆಯದು ಆರೋಗ್ಯದ ದೃಷ್ಟಿಯಿಂದ. ಉಳಿದ ಹಾಗೆ ತುಂಬ ಚೆನ್ನಾಗೇ ಇದೆ. ಪ್ರಯಾಣ ಆಗಬಹುದು, ಸ್ನೇಹಿತರು ಬಂಧುಗಳ ವಿಚಾರ ಆಗಬಹುದು, ಇನ್ಯಾವುದೋ ವ್ಯವಹಾರಗಳಾಗಬಹುದು, ಅಲ್ಲೆಲ್ಲ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ. ಆತಂಕ ಬೇಡ. ಸಾಲದ ವಿಚಾರದಲ್ಲಿ ಹೆಣ್ಣುಮಕ್ಕಳು ಸ್ವಲ್ಪ ಹುಷಾರ, ಎಚ್ಚರವನ್ನು ವಹಿಸಬೇಕು. ತುಲಾರಾಶಿಯವರಿಗೆ ಏನಪ್ಪ ಪರಿಹಾರ ಅಂದರೆ ಶನೈಶ್ಚರ ಹಾಗೂ ದುರ್ಗಾ ಕವಚ, ಇದನ್ನು ಕೇಳಿಸ್ಕೊಂಡ್ರೆ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಆರೋಗ್ಯದಿಂದ ಅನಾರೋಗ್ಯದ ಆ ಬಳಲುವಿಕೆಯಿಂದ ಹೊರಗೆ ಬರ್ತೀರ. ಇನ್ನು ವೃಶ್ಚಿಕ ರಾಶಿಗೆ ಹೋಗೋಣ. ವೃಶ್ಚಿಕ ರಾಶಿಯವರಿಗೆ ಹೇಗಿದೆಯಪ್ಪ ನನ್ನ ರಾಶಿ ಅಂತ ಕಾದು ಕೂತಿರ್ತೀರ. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಧೈರ್ಯ, ಸಾಹಸಗಳು ತುಂಬ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪ, ಮಾತು, ಹಣ ನಷ್ಟ ಸಾಧ್ಯತೆ ಸೂಚಿಸ್ತಾ ಇದೆ. ಹುಷಾರಾಗಿರಿ. ದಾಂಪತ್ಯದಲ್ಲಿ ಮುಖ್ಯವಾಗಿ ಅದು ಸೋಮವಾರ, ನಾಳೆ ಇನ್ನಿನ್ನು ಕೆಲಸ ಕಾರ್ಯಗಳಿಗೆ ಚಾಲನೆ ಕೊಡುವಂಥ ದಿವಸ. ನಾಳೆ ಬೆಳಗಾತಿ ಎದ್ದು ಕೂಡಲೇ ಕಿರಿಕಿರಿ ಸಮಸ್ಯೆಗಳಾಗ್ಬಿಟ್ರೆ ಬಹಳ ಕಷ್ಟ. ಟಿಫನ್ ಬಾಕ್ಸ್ ರೆಡಿ ಆಗೋದಿಲ್ಲ, ಹಾಗಾಗ್ಬಿಡುತ್ತೆ. ಹೀಗಾಗಿ ಜಗಳ ಮಾಡ್ಕೋಬೇಡಿ. ಗೊತ್ತಾಗಿದೆಯಲ್ಲ, ಏನೋ ಸಂದರ್ಭ ಬರಬಹುದು ಅಂತ ಸ್ವಲ್ಪ ಜಾಗ್ರತೆ ವಹಿಸಿಬಿಟ್ರೆ ಸಾಕಾಗುತ್ತೆ. ಹೀಗಾಗಿ ಉಳಿದ ಹಾಗೆ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲೆಲ್ಲ ಧೈರ್ಯ, ಉತ್ಸಾಹ ಬೇಕು ಕೆಲಸಕ್ಕೆ. ಹೀಗಾಗಿ ಅದು ಸದಾ ಇರುತ್ತೆ, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಧೈರ್ಯವೂ ಇದೆ. ಹೀಗಾಗಿ ಅನುಕೂಲ ಹೆಚ್ಚಾಗಿದೆ. ಆತಂಕ ಬೇಡ. ವಿದೇಶ ಪ್ರಯಾಣ ಇದ್ದರೆ, ದೂರ ಪ್ರಯಾಣ ಎಲ್ಲ ಹೋಗ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ಸ್ವಲ್ಪ ಹಿನ್ನಡೆ, ವಿಘ್ನ, ವೇಟಿಂಗ್ ಮಾಡ್ತಕ್ಕಂಥದ್ದು, ಮತ್ತೊಂದು ಪೋಸ್ಟ್ಪೋನ್ ಆಗಿಬಿಡ್ತಕ್ಕಂಥದ್ದು, ಇಂತಹ ಸಮಸ್ಯೆಗಳು ಕೂಡ ಇದೆ. ಹೀಗಾಗಿ ಅದರ ಕಡೆಗೂ ಸ್ವಲ್ಪ ಗಮನ ಬೇಕು. ಏನು ಅದರಲ್ಲಿ ವಿಚಲಿತರಾಗದೆ, ಹೀಗಾಯ್ತಲ್ಲ ಅಂತ ಕಂಗಾಲಾಗದೆ ಬೇರೆ ಏನು ಮಾಡಬಹುದು ಅಂತ ಯೋಚನೆ ಮಾಡಿ ಬೇರೆ ಪ್ರಯತ್ನಕ್ಕೆ ನಾವು ತೊಡಗಬೇಕು. ಅದು ಈ ಭವಿಷ್ಯ ಹೇಳೋದು ಏನಪ್ಪ ಅಂತಂದರೆ ಕಂಗಾಲಾಗ ಹೌದಾ ಹೀಗ ಅಂತಲ್ಲ, ಹೀಗಾಗ್ತಾ ಇದೆ ಮತ್ತೇನು ಮಾಡಲಿ ಅಂತ ಆಲೋಚಿಸಬೇಕು, ಅಥವಾ ಇನ್ಯಾರೋ ದೊಡ್ಡವ್ರನ್ನ ಕೇಳ್ಕೋಬೇಕು. ಅದನ್ನು ಸೂಚಿಸ್ತಕ್ಕಂಥದ್ದು ಇದು ಭವಿಷ್ಯ. ಅದರ ಕಡೆ ಗಮನ ಕೊಡಿ. ವಾರಾಂತ್ಯದಲ್ಲಿ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಮಕ್ಕಳ ವಿಚಾರದ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯಗಳು ಬರಬಹುದು. ಸ್ತ್ರೀಯರಿಗೆ ಮನೋವ್ಯಥೆ, ಉದರ ಸಂಬಂಧಿ ತೊಂದರೆಗಳು, ಬೆನ್ನಿನ ನೋವು, ಬೆನ್ನಿನ ಬುಡ, ಈ ಭಾಗದಲ್ಲೆಲ್ಲ ನೋವು ವಿಪರೀತವಾಗಿ ತೊಂದರೆ ಕೊಡೋ ಸಾಧ್ಯತೆ ಇದೆ. ಹೀಗಾಗಿ ಗಮನ ಇರಲಿ. ಅದೃಷ್ಟವು ಕೈತಪ್ಪಿ ಬಿಡಬಹುದು, ವಿಳಂಬ ಆಗಿಬಿಡಬಹುದು. ನಮಗೆ ಸಿಗಬೇಕಾಗಿತ್ತು ಅದೇನು ಮುಂದಕ್ಕೆ ಹೋಯ್ತಲ್ಲಪ್ಪ ಅಂತ ಬೇಸರ ಆಗಬಹುದು. ಈ ರೀತಿಯ ಸಾಧ್ಯತೆಗಳನ್ನು ಹೇಳ್ತಾ ಇದೆ. ಪರಿಹಾರ ಏನಪ್ಪ ವೃಶ್ಚಿಕ ರಾಶಿಯವರಿಗೆ ಅಂತಂದರೆ, ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ, ಕ್ಷೀರ ಅಭಿಷೇಕ ಮಾಡಿಸಿ, ಹಾಲಿನ ಅಭಿಷೇಕ ಮಾಡಿಸಿ, ತೀರ್ಥ ಸೇವನೆ, ಅದು ತುಂಬ ಒಳ್ಳೆಯದು. ಇನ್ನು ಧನುರಾಶಿ ನೋಡೋಣ. ಧನುರಾಶಿಯವರಿಗೆ ವಾರದಾದಿಯಲ್ಲಿ ದಾಂಪತ್ಯದಲ್ಲಿ ಅನ್ಯೋನ್ಯತೆ, ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಹಣಕಾಸಿನ ಅನುಕೂಲ ಉಂಟಾಗುತ್ತೆ. ಔಷಧ, ವಸ್ತ್ರವ್ಯ ಕ್ಷೇತ್ರಗಳಲ್ಲಿ ಲಾಭ ಇದೆ. ಸಾಲ, ಶತ್ರುಗಳ ಬಾಧೆ ಸೂಚಿಸ್ತಾ ಇದೆ. ಹುಷಾರು. ಸ್ವಲ್ಪ ಸಾಲ ಮತ್ತು ಶತ್ರು ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗಿನ ತೊಡಕುಗಳು ಉಂಟಾಗಬಹುದು. ತೀರಾ ಗಂಭೀರವಾಗಿ ಅಂತಲ್ಲ, ಸಣ್ಣ ಪುಟ್ಟ ಪ್ರಮಾದ. ಹೀಗಾಗಿ ಅದರ ಕಡೆ ಗಮನ ಇರಲಿ. ಸಾಲ, ಶತ್ರುಗಳ ವಿಚಾರದಲ್ಲಿ ಸ್ವಲ್ಪ ತುಂಬ ಹುಷಾರಾಗಿರಿ. ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಬೇಕು. ಉಳಿದ ಹಾಗೆ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಕುಟುಂಬದಲ್ಲಿ ಹಲವರ ಜೊತೆಗೆ ಒಂದು ರೀತಿಯ ಒಡನಾಟ. ಹೆಣ್ಮಕ್ಳು ಸ್ವಲ್ಪ ಮಾತಿನಲ್ಲಿ ನಿಗಾ ಇಟ್ಟುಕೊಂಡ್ರೆ ಬಹಳ ಒಳ್ಳೆಯದು. ವಾರದ ಆದಿಯಲ್ಲಿ ಧನುರಾಶಿಯವರು ಚಂದ್ರ ವೀಕ್ ಆಗಿದ್ದಾನೆ. ಅವನ ಅಷ್ಟಮಾಧಿಪತಿ ವಾಕ್ಸ್ಥಾನದಲ್ಲಿ ಸಂಚರಿಸುವಾಗ ಮಾತಾಡಿ ನಷ್ಟ ಸಂಭವ ಆಗಿಬಿಡುತ್ತೆ. ಯಾಕಾದರೂ ಮಾತಾಡೋಣಪ್ಪ ಅನ್ನೋ ರೀತಿಯಲ್ಲಿ ಆಗುತ್ತೆ. ಹೀಗಾಗಿ ಗಮನ ಇರಲಿ ವಾರದ ಆದಿಯಲ್ಲಿ. ಇನ್ನು ವಾರಾಂತ್ಯ ನೋಡೋಣ. ಇದೆಲ್ಲ ಚೆನ್ನಾಗಿದೆ.
ವಸ್ತ್ರ ಔಷಧ ವ್ಯಾಪಾರಿಗಳಿಗೆಲ್ಲ ತುಂಬ ಲಾಭದಾಯಕವಾಗಿದೆ. ವಾರದ ಅಂತ್ಯದಲ್ಲಿ ಪ್ರಯಾಣದಲ್ಲಿ ಎಚ್ಚರ ವಹಿಸಬೇಕು. ಸ್ವಲ್ಪ ಬಂಧು ಸ್ನೇಹಿತರಲ್ಲಿ ಸಹಕಾರ ಚೆನ್ನಾಗಿದೆ, ಸಂಶಯ ಇಲ್ಲ. ಕೃಷಿ ಶ್ರಮಜೀವಿಗಳಿಗೆ ಲಾಭ ಚೆನ್ನಾಗಿದೆ. ಹಣ ಮಾತಿನ ವಿಚಾರದಲ್ಲಿ ಸ್ವಲ್ಪ ಗಮನ ಬೇಕು. ಚೆನ್ನಾಗಿಲ್ಲ ಅಂತಲ್ಲ, ಒರಟುತನ ಬಂದುಬಿಡುತ್ತೆ. ಆ ಒರಟುತನ ಎಷ್ಟೋ ಜನರಿಗೆ ಇಷ್ಟ ಆಗೋದಿಲ್ಲ. ಪ್ರೀತಿಯಿಂದ ನಯವಾಗಿ ಏನು ಅದು ಒಂದು ಮಾತಿದೆ, ಸರ್ವೇ ತುಷ್ಯಂತಿ ಜಂತವ ಅಂತ, ಪ್ರಿಯವಾಕ್ಯ ಪ್ರಧಾನಿಯ ಪ್ರೀತಿಯಿಂದ ಹೇಳಿದ್ರೆ ಎಂಥ ಉಗ್ರ ಸ್ವಭಾವದನು ಕೂಡ ಸ್ವಲ್ಪ ಆಯಿತು ಅಂತ ಯೋಚನೆ ಮಾಡ್ತಾನೆ. ಹೀಗಾಗಿ ಅದು ಬೇಕಾಗಿದೆ. ಈ ವಾರದ ಅಂತ್ಯದಲ್ಲಿ ನೀವು ಕೃಷಿಕರಿಗೆಲ್ಲ ಶ್ರಮಜೀವಿಗಳಿಗೆ ಲಾಭದಾಯಕವಾಗಿದೆ. ಮನೆ ಕಟ್ಟುವವರಿಗೆ ಅಲ್ಲಿ ಶ್ರಮಿಕ ಇದ್ದಾನೆ ಶನೈಶ್ಚರ, ಹೀಗಾಗಿ ಕೆಲಸ ಕಟ್ಟಡ ನಿರ್ಮಾಣ ಮಾಡ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಧನುರಾಶಿಯವರಿಗೆ ಕೃಷ್ಣ ಸನ್ನಿಧಾನದಲ್ಲಿ ನೀವು ಕೂಡ ತುಳಸಿ ಸಮರ್ಪಣೆ ಮಾಡಿ, ಅಥವಾ ವಿಷ್ಣು ಸನ್ನಿಧಾನ ಆಗಬಹುದು, ಅಲ್ಲಿಗೆ ತುಳಸಿ ಸಮರ್ಪಣೆ ಮಾಡಿದರೆ ಬಹಳ ಒಳ್ಳೆಯದು. ಈಗ ಧನುರಾಶಿವರೆಗಿನ ಫಲಾಫಲವನ್ನು ನೋಡಿದ್ವಿ. ವಾರದ ಫಲ ಹೇಗಿತ್ತು ಅನ್ನೋದನ್ನ ಉಳಿದ ರಾಶಿಗಳ ಬಗ್ಗೆ ನೋಡೋಣ. ಶಾಸ್ತ್ರಿಗಳೇ, ಇದೀಗ ಮಕರ, ಕುಂಭ, ಮೀನ ರಾಶಿಗಳ ವಾರದ ಫಲವನ್ನ ತಿಳಿಸ್ಕೊಡೋದಾದ್ರೆ ಗಮನಿಸೋಣ. ಮಕರ ರಾಶಿಯವರಿಗೆ ಹೇಗಿದೆಯಪ್ಪ ಈ ವಾರದಲ್ಲಿ ಅಂದರೆ ನೋಡಿ, ಚಂದ್ರ ನಿಮ್ಮ ರಾಶಿಯಲ್ಲೇ ಸಂಚರಿಸ್ತಾ ಇದ್ದಾನೆ. ರವಿ ಜೊತೆಗಿರುವಾಗ ಅವನು ಸ್ವಲ್ಪ ಮಂಕಾಗಿರ್ತಾನೆ, ಹೀಗಾಗಿ ಬುದ್ಧಿ ಮಂಕ, ಮತ್ತು ಅಲ್ಲಿ ಪಂಚಮದಲ್ಲಿ ಬೇರೆ ಇದೆಯಲ್ಲ ಏನು ಮಾಂದಿಗ್ರಹ, ಈ ಕಾರಣದಿಂದಾಗಿ ಬುದ್ಧಿ ಮಂಕಾಗಬಹುದು, ಆಲೋಚನೆ ಮಾಡಿದ್ದೇ ತಪ್ಪಾಗಿಬಿಡಬಹುದು, ಉನ್ನತ ಶಿಕ್ಷಣವರಿಗೆ ದ್ವಂದ್ವ ಬುದ್ಧಿ ಬರಬಹುದು. ಬೇರೆಯವರಿಗೆ ಬರಬಾರ್ದು ಅಂತಿಲ್ಲ, ಎಲ್ರಿಗೂ ಸಾಮಾನ್ಯವಾಗಿ ಬುದ್ಧಿ ವ್ಯತ್ಯಾಸ ಆಗ್ತಕ್ಕಂಥದ್ದು, ಆಲೋಚನೆ ಮಂಕಾಗುವ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಹುಷಾರು, ಎಚ್ಚರ ವಹಿಸಿ. ಮತ್ತು ಬಹಳ ಮುಖ್ಯವಾಗಿ ಕೆಲಸ ಕಾರ್ಯಗಳಲ್ಲಿ ವೃತ್ತಿಯಲ್ಲಿ ಸಹಕಾರ ಚೆನ್ನಾಗಿದೆ, ಲಾಭದ ಫಲ ಕಾಣ್ತೀರಾ. ವಸ್ತ್ರಾಭರಣ, ಎಲೆಕ್ಟ್ರಿಕ್ ಈ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವರಿಗೆಲ್ಲ ಚೆನ್ನಾಗಿದೆ. ಕುಜ ಇದ್ದಾನಲ್ಲ, ಅಲ್ಲಿ ಬಲ ಇದೆ. ಲಾಭಾಧಿಪತಿ ಜನ್ಮಕ್ಕೆ ಬಂದಾಗ ಲಾಭ ಅಂತೂ ಕಾಣ್ತೀರಾ. ಹೋರಾಟ ಇದೆ, ಜಯ ಇದೆ, ಗೆಲುವಿದೆ, ಇದೆಲ್ಲ ಚೆನ್ನಾಗಿದೆ. ಮತ್ತು ಮುಖ್ಯವಾಗಿ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ ಇದೆ. ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಆಗಬಹುದು, ಇಂಥ ಕ್ಷೇತ್ರಗಳಲ್ಲೆಲ್ಲ ತುಂಬ ಚೆನ್ನಾಗಿದೆ. ವಾಹನ ಇತ್ಯಾದಿಗಳ ಸೌಖ್ಯ ಇತ್ಯಾದಿ ಚೆನ್ನಾಗಿದೆ, ಸಂಶಯ ಇಲ್ಲ. ಆಲೋಚನೆ ಮಾಡುವಾಗ ಸ್ವಲ್ಪ 2 ಸಲ 3 ಸಲ ಯೋಚನೆ ಮಾಡಿ ದೊಡ್ಡವರ ಸಲಹೆ ತೊಗೊಂಡು ಮುಂದುವರಿಯೋದು ಬಹಳ ಒಳ್ಳೆಯದು. ಹೈಯರ್ ಸ್ಟಡೀಸ್ ಮಾಡೋರಿಗೆ ಬುದ್ಧಿ ಒಳ್ಳೆಯ ಎಕ್ಸಾಮ್ ಟೈಮಲ್ಲಿ ವ್ಯತ್ಯಾಸ ಆಗಿಬಿಡುತ್ತೆ ಬುದ್ಧಿ. ಹೀಗಾಗಿ ವಿಚಲಿತರಾಗದೆ, ಪ್ರಾರಂಭದಲ್ಲಿ ಹೇಳೋದಲ್ಲ, ರಾಗ ಅನ್ನೋ ಮೊಳೆ ನಾಟಬಾರದು ಮನಸ್ಸಿಗೆ ಅಂತ, ಅದನ್ನು ಮನಸ್ಸಿಗೆ ತಂದುಕೋಬೇಕು ಮಕರ ರಾಶಿಯವರು. ಇನ್ನು ವಾರಾಂತ್ಯ ನೋಡೋಣ. ವಾರಾಂತ್ಯದಲ್ಲಿ ನಿಮಗೆ ಸಹೋದರರ ಸಹಕಾರ ತುಂಬ ಚೆನ್ನಾಗಿರುತ್ತದೆ. ವೃತ್ತಿಯಲ್ಲಿ ಸಹಕಾರ ಚೆನ್ನಾಗೇ ಇದೆ. ಆರೋಗ್ಯ ಹಾನಿ ಆಗ್ಬೋದು, ಸಾಲ ಬಾಧೆ ಬರಬಹುದು. ಮಾತು ಹಣ ವಿಚಾರದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ. ಅಲ್ಲಿ ಕಾರಣ ರಾಹು ದ್ವಿತೀಯದಲ್ಲಿರ್ತಕ್ಕಂಥದ್ದು. ರಾಹು ಚಂದ್ರರ ಸಂಚಾರವು ಬುಧವಾರ ಮತ್ತು ಗುರುವಾರ ಸ್ವಲ್ಪ ಹುಷಾರು, ಮಾತಿನಲ್ಲಿ ನಿಗಾ ಇರಬೇಕು. ಮಾತಾಡಿ ವ್ಯರ್ಥ ಮಾಡ್ಕೊಳ್ತಕ್ಕಂಥದ್ದು. ಹೆಣ್ಮಕ್ಳು ಕುಟುಂಬದಲ್ಲಿ ಘರ್ಷಣೆಗಳು, ಸ್ತ್ರೀಯರ ನಡುವೆ ಘರ್ಷಣೆಗಳು ಬರತಕ್ಕಂತಹ ಸಾಧ್ಯತೆ. ಬುಧವಾರ ಗುರುವಾರ ಸ್ವಲ್ಪ ಹುಷಾರು. ಉಳಿದ ಹಾಗೆ ಸಹೋದರ ಸಹಕಾರ ಮುಂದೆಲ್ಲ ಚೆನ್ನಾಗಿ ಕಾಣ್ತೀರ. ಆಮೇಲೆ ಶನಿವಾರ ದಾಟಿದ ಮೇಲೆ ಚೆನ್ನಾಗಿದೆ, ಅದನ್ನು ಮತ್ತೆ ನೋಡೋಣ. ಈಗ ಪರಿಹಾರ ಏನಪ್ಪ ಅಂತಂದರೆ, ಶಿವಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ, ಅನುಕೂಲ ಉಂಟಾಗುತ್ತೆ. ಇನ್ನು ಕುಂಭರಾಶಿಗೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ಹೃದ್ರೋಗ ಬಾಧೆಗಳು, ಪ್ರಯಾಣದಲ್ಲಿ ಅವಘಡಗಳನ್ನು ಸೂಚಿಸ್ತಾ ಇದೆ. ಹುಷಾರು, ಎಚ್ಚರ ವಹಿಸಿ. ವೃತ್ತಿಯಲ್ಲಿ ಅಲೆದಾಟ, ಚುರುಕು, ಜಾಣ್ಮೆ ಚೆನ್ನಾಗಿದೆ. ಜಾಣ್ಮೆಗಿದೆ, ಏನು ಆಲೋಚಿಸಬಹುದು, ಯಾವ ಕೆಲಸಕ್ಕೆ ಯಾವ ರೀತಿಯ ಬುದ್ಧಿಯನ್ನು ತೊಡಗಿಸ್ಬೇಕು, ಈ ಆಲೋಚನೆಗಳೆಲ್ಲ ತುಂಬ ಚೆನ್ನಾಗಿದೆ. ಆದರೆ ಕರ್ಮಾಧಿಪತಿ ವ್ಯಯದಲ್ಲಿದ್ದರೆ ವೃತ್ತಿಯಲ್ಲಿ ವಿಪರೀತವಾದ ಪರಿಶ್ರಮ ಬಂದುಬಿಡಬಹುದು, ಅಲೆದಾಟ ಉಂಟಾಗಿಬಿಡಬಹುದು, ಅಥವಾ ಇನ್ಯಾವುದೋ ಒಂದು ರೀತಿಯ ಒತ್ತಡಕ್ಕೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಅದನ್ನು ಸೂಚಿಸ್ತಾ ಇದೆ. ಕಾರಣ ಕರ್ಮಾಧಿಪತಿ ವ್ಯಯದಲ್ಲಿ ಸಂಚರಿಸ್ತಾ ಇರೋದು. ಹೀಗಾಗಿ ಹುಷಾರು. ವಾರದ ಆದಿಯಲ್ಲಿ ನಿಮಗೆ ಬರ್ತಕ್ಕಂಥ ತೊಡಕು ಪ್ರಯಾಣದಲ್ಲಿ, ಮತ್ತು ಬಂಧು ಸ್ನೇಹಿತರಲ್ಲಿ ಕೂಡ ವಿಶ್ವಾಸ ಕಳ್ಕೊಂಡ್ಬಿಡ್ತಕ್ಕಂಥದ್ದು, ಮನಸ್ತಾಪಗಳು ಬರ್ತಕ್ಕಂತಹ ಸಾಧ್ಯತೆ ಇದನ್ನೆಲ್ಲ ಸೂಚಿಸ್ತಾ ಇದೆ. ಹೀಗಾಗಿ ಎಚ್ಚರ ವಹಿಸಿ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಳ್ಳೋಣ. ವಾರಾಂತ್ಯದಲ್ಲಿ ಆರೋಗ್ಯದಲ್ಲಿ ಏರುಪೇರಾಗುತ್ತೆ, ಆಹಾರ ವ್ಯತ್ಯಾಸ ಆಗಬಹುದು, ಹುಷಾರು. ನೀರು ಮತ್ತು ಆಹಾರ ವ್ಯತ್ಯಾಸ ಉಂಟಾಗುವ ಸಾಧ್ಯತೆ ಇದೆ. ಸ್ತ್ರೀಯರಿಗೆ ಹಣದ ತೊಂದರೆ, ಮಕ್ಕಳಿಂದ ಅನುಕೂಲ ಚೆನ್ನಾಗಿದೆ, ಸಂಶಯ ಇಲ್ಲ. ಗುರು ಹಿರಿಯರ ಪ್ರಾರ್ಥನೆ, ಗುರುಗಳ ಭೇಟಿ, ಅವರ ಒಂದು ಆಶೀರ್ವಾದ ತೆಗೆದುಕೊಳ್ತಕ್ಕಂಥದ್ದು, ಸಲಹೆ ಪಡಿತಕ್ಕಂಥದ್ದು ಬಹಳ ಮುಖ್ಯವಾಗಿದೆ ಈ ಒಂದು ವಾರದಲ್ಲಿ. ನೀವು ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಈ ತೊಡಕುಗಳು, ಆ ಕರ್ಮಸ್ಥ ವ್ಯಯದಲ್ಲಿ ಸಂಚರಿಸ್ತಾ ಇರ್ತಕ್ಕಂತಹ ಗ್ರಹಗಳೆಲ್ಲ ಬಾಧಿಸಬಾರ್ದು ಅಂದರೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಗುರುಗಳ ಭೇಟಿ, ಗುರು ಪ್ರಾರ್ಥನೆ ಮಾಡಿ, ಇದು ತುಂಬ ಸಹಾಯವಾಗುತ್ತೆ. ಇನ್ನು ಮೀನರಾಶಿಗೆ ಹೊರ. ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ಅಧೈರ್ಯ, ಅಂಜಿಕೆ, ಉತ್ಸಾಹ ಕಡಿಮೆ ಇರುತ್ತೆ. ಯಾವುದೊಂದಕ್ಕೂ ನಮಗೆ ಯಾವುದು ಆಸಕ್ತಿ ಇಲ್ಲದೆ ಹೋಗ್ಬಿಡುತ್ತೆ. ಯಾವುದೋ ಕೆಲಸ ಮಾಡೋಣ ಅಂತಂದರೆ ಬಿಡು ಮಾಡೋಣ, ಈ ರೀತಿಯ ಒಂದು ಆಲಸ್ಯ ಬಂದ್ಬಿಡೋ ಸಾಧ್ಯ. ಆಲಸ್ಯ ಅನ್ನೋದಕ್ಕಿಂತ ತಿರಸ್ಕಾರದ ಮನೋಭಾವ ಆ ರೀತಿಯಲ್ಲಿರ್ತದೆ. ಕೆಲಸ ಕಾರ್ಯಗಳಲ್ಲಿ ಪರವಾಗಿಲ್ಲ, ಧನಲಾಭ, ವ್ಯಾಪಾರದಲ್ಲಿ ಅನುಕೂಲ ಚೆನ್ನಾಗಿದೆ. ಧನಾಧಿಪತಿ ಚೆನ್ನಾಗಿದ್ದಾನೆ.
ಕುಟುಂಬದವರ ಬಲ ಚೆನ್ನಾಗಿರ್ತದೆ. ಹಿರಿಯರು, ಅಣ್ಣಂದಿರು, ತಮ್ಮಂದಿರು ಇಂಥವರ ಸಹಕಾರ, ಸಪೋರ್ಟ್ ತುಂಬ, ಅಣ್ಣಂದಿರ ಬಹಳ ಮುಖ್ಯವಾಗಿ ದೊಡ್ಡವರ ಸಪೋರ್ಟ್ ತುಂಬ ಚೆನ್ನಾಗಿದೆ ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ. ಆದರೆ ಭಯ ನಿಮ್ಮನ್ನು ಸ್ವಲ್ಪ ಮಂಕ್ ಮಾಡುತ್ತೆ. ಇನ್ನು ವಾರದ ಅಂತ್ಯಕ್ಕೆ ಹೋಗೋಣ. ವಾರಾಂತ್ಯದಲ್ಲಿ ಮೀನರಾಶಿಯವರಿಗೆ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಸ್ನೇಹಿತರು ಬಂಧುಗಳ ಸಹಕಾರ ತುಂಬ ಚೆನ್ನಾಗಿರುತ್ತೆ, ಸಂಶಯ ಇಲ್ಲ. ಸ್ತ್ರೀಯರಿಗೆ ಆಲಸ್ಯ, ನಿದ್ರಾಹೀನತೆ, ಔಷಧ ವ್ಯಾಪಾರದಲ್ಲಿ ಲಾಭ ಇರುತ್ತೆ. ನಿದ್ರೆ ಹಾಳಾಗಿಬಿಡುತ್ತೆ. ಶನಿಚಂದ್ರರ ಒಟ್ಟಾಗಿದ್ದಾಗ ತುಂಬ ಆಲೋಚನೆ ಜೊತೆ ನಿದ್ರೆ ಬರೋದಿಲ್ಲ. ಯೋಚನೆ ಮಾಡಿ ಸಾಕಾಗುತ್ತೆ. ಆ ಮೊಬೈಲ್ ಫಸ್ಟ್ ಪಕ್ಕಕ್ಕಿಟ್ಟು ನಿದ್ರೆ ಮಾಡಿದ್ರೆ ಬಹಳ ಒಳ್ಳೆಯದು, ಅದನ್ನು ಸೂಚಿಸ್ತಾ ಇದೆ. ಆಕರ್ಷಿತರಾಗಿಬಿಡ್ತೀರ. ಚಿತ್ತೋತ್ಸಾಹ, ಚಂದ್ರ ವೀಕ್ಷಿಸ್ತಾ ಇದ್ದಾನೆ ಸಪ್ತಮವನ್ನು ಶನಿ ಜೊತೆಗೆ, ಹೀಗಾಗಿ ಮನಸ್ಸು ಕೆರಳುವ ಸಾಧ್ಯತೆ ಜಾಸ್ತಿ. ಹೀಗಾಗಿ ಸ್ವಲ್ಪ ಶಾಂತವಾಗಿರಿ. ಗಣಪತಿ ಸನ್ನಿಧಾನಕ್ಕೆ ಗರಿಗೆ ಸಮರ್ಪಣೆ ಮಾಡಿ, ಅನುಕೂಲ ಆಗುತ್ತೆ. ಅಮ್ಮನವರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿದ್ರ ಜೊತೆಗೆ ಅದು ಕೂಡ ಸಹಾಯ ಮಾಡುತ್ತೆ. ಇದು 12 ರಾಶಿಗಳ ಫಲಾಫಲ. ಸರಿ ಶಾಸ್ತ್ರಿಗಳೇ, 12 ರಾಶಿಗಳ ವಾರದ ಫಲವನ್ನ ತಿಳಿಸ್ಕೊಟ್ಟಿದ್ದಾರೆ. ಈಗ ನಮ್ಮ ಜೊತೆ ಒಬ್ರು ಕಾಲರ್ ಹೇಳಿದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ಅವರ ಡೇಟ್ ಆಫ್ ಬರ್ತ್ ಅನ್ನ ತಿಳಿಸಿ. 6/1/1998. 6/1/1998. ಹುಟ್ಟಿದ ಸಮಯ 9 ರಿಂದ 9:30. 9 ರಿಂದ 9:30. ಬೆಳಗ್ಗೆನಾ ರಾತ್ರಿನಾ? ಬೆಳಗ್ಗೆ ಮೇಡಮ್. ಓಕೆ, ಏನ್ ಕೇಳಬೇಕಿತ್ತು? ಅವ್ನ ಮದುವೆ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಓಕೆ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಶಿವರುದ್ರಯ್ಯ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಇದು 6:30 ಅಂದರೆ ಬೆಳಗ್ಗೆ 6 ಇಲ್ಲ ಸರ್, 9 ರಿಂದ 9:30. 9 ರಿಂದ 9:30. ಓಕೆ, ಸರಿ. ಹಿಂದೆ ಒಂದ್ಸರಿ ಕಾಲ್ ಮಾಡಿದ್ದೆ. ಹಾಂ ನೋಡಿ, ಏನು ವಿಚಾರವಾಗಿ? ಮದುವೆ ಬಗ್ಗೆ, ವಿವಾಹಕ್ಕೆ ಸಂಬಂಧ. ವಿವಾಹ ರಾಹು ಶಾಂತಿ ಹೇಳಿದ್ದೆ ಅಂತ ಅಂದ್ಕೊಳ್ತೀನಿ. ಮಾಡಿಸಿದ್ರಾ? ಹಾಗಿದ್ರೆ ಫಲ ಇನ್ನೇನು ನೋಡಿ. ಸಪ್ತಮಾಧಿಪತಿ ಅಂದರೆ ಯಾರು ರವಿಯೋ ಅವನು ಈಗ ವ್ಯಯದಲ್ಲಿ ಸಂಚರಿಸ್ತಾ ಇದ್ದಾನೆ. ಇದೊಂದು ತಿಂಗಳು ಕಳಿಬೇಕು ನಿಮಗೆ. ನೋಡಿ, ಈ ತಿಂಗಳು ಕಳೆದ ನಂತರದಲ್ಲಿ ಮಾರ್ಚಿಂದ ನಿಮಗೆ ಅಂದರೆ ಫೆಬ್ರವರಿ ಅಂತ್ಯದ ನಂತರ ಹೆಚ್ಚಿನ ಅನುಕೂಲಕ್ಕೆ ಅವಕಾಶ ಇದೆ. ರವಿ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥ ರವಿ ತುಂಬ ಚೆನ್ನಾಗಿದೆ. ಮಾರ್ಚ್ ಏಪ್ರಿಲ್ ವೇಳೆಗೆ ತುಂಬ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಅಕ್ಟೋಬರ್ವರೆಗೂ ತುಂಬ ಚೆನ್ನಾಗಿದೆ. ಹೀಗಾಗಿ ಆತಂಕ ಬೇಡ, ಪ್ರಯತ್ನ ಮಾಡಿ. ಒಂದ್ಸಲ ಶಾಂತಿ. ಯಾರ್ದು? ಇವ್ರದ ರೇವತಿ ನಕ್ಷತ್ರ, ಮೀನ ರಾಶಿ. ಇನ್ನೊಂದು ಸಲ ಇದೆ. ನಂದು 1/6/1966. ಅದ್ರ ನನ್ನ ರಾಶಿ ಯಾವ್ದಂತ ನನಗೆ ಗೊತ್ತಿಲ್ಲ, ಟೈಮಿಂಗ್ ಗೊತ್ತಿಲ್ಲ. ಏನಂದ್ರೆ ಈ ಡೇಟು ಪೇಪರ್ಸ್ ನಲ್ಲೆಲ್ಲ 1/6/1966. 66 ಇದೆಯಾ? 66 ಇದೆ ಪೇಪರ್ಸ್ ನಲ್ಲಿ. ಮತ್ತೆ ನಾನು ಹೇಗೆ ಹೇಳಿ, ಪೇಪರಲ್ಲಿ ಇದ್ದರೆ ಆಗಲ್ಲ. ನಿಮಗೆ ನಿಜವಾಗಿ ಗೊತ್ತಿರಬೇಕು. ಅಂದರೆ ಡೇಟ್, ನಾನು ಹುಟ್ಟಿದ ದಿನಾಂಕ ಇದೇನಾ ಅಂತ. ಪಾಪ ಕಷ್ಟ. ಅವಾಗೆಲ್ಲ ಎತ್ತಿಟ್ಕೊಳ್ತಾ ಇರಲಿಲ್ಲ, ಗುರ್ತು ಮಾಡ್ಕೊಳ್ತಾ ಇರಲಿಲ್ಲ. ಹೀಗೆ ಹೆಸರು ಮೇಲೆ ಹೋಗ್ಬಿಡ್ತಾ ಇತ್ತು, ಹೀಗಾಗ್ತಾ ಇತ್ತು. ಇರಲಿ, ಈಗ ಆ ಡೇಟ್ ಪ್ರಕಾರ ಸ್ವಾತಿ ನಕ್ಷತ್ರ ತುಲಾ ರಾಶಿ ಬರುತ್ತೆ. ಶಿವರುದ್ರಯ್ಯ ಹೆಸರು ನಂದು. ಏನಂದ್ರಿ? ನನ್ನ ಹೆಸರು ಶಿವರುದ್ರಯ್ಯ ಅಂತ. ಹಾಂ, ಶಾಗೆ ನೋಡಿ, ಅದು ಶ್ರವಣ ನಕ್ಷತ್ರ ಆದರೆ ಅದು ಮಕರ ಅಂತ ಕನ್ಸಿಡರ್ ಮಾಡಬಹುದು ತಾವು. ಹೀಗಾಗಿ ನಿಮ್ಮ ಹೆಸರಿನ ಪ್ರಕಾರ ಅದೇ ವ್ಯವಹಾರ ನಾಮ ಆಗಿರೋದ್ರಿಂದ ಮಕರ ರಾಶಿ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಶಿವರುದ್ರಯ್ಯ ಅವರೇ. ಶಾಸ್ತ್ರಿಗಳೇ, ಪ್ರತಿ ವಾರ ಕೂಡ ನಾವೊಂದು ವಿಶೇಷವಾದಂಥ ಮಂತ್ರವನ್ನು ತಿಳಿಸ್ಕೊಡ್ತೀರಾ. ಈ ವಾರದ ವಿಶೇಷ ಮಂತ್ರ ಯಾವುದು ತಿಳಿಸ್ಕೊಡೋದಾದ್ರೆ? ಹಾಂ, ಖಂಡಿತ ನೋಡ್ತಾ ಹೋಗೋಣ. ಒಂದೊಂದು ವಾರ ಒಂದೊಂದು ಮಂತ್ರದ ಬಲ ನಮ್ಮನ್ನು ಕಾಪಾಡುತ್ತೆ ನೋಡಿ. ಪ್ರಸೀದ ಮೇ ಮಹಾದೇವ ಸಂಸಾರಾರ್ಥಸ್ಯ ಖಿದ್ಯತಃ ಸರ್ವಪಾಪ ಕ್ಷಯಂ ಕೃತ್ವ ರಕ್ಷಮಾಂ ಪರಮೇಶ್ವರ ಅಂತ. ಎಲ್ಲ ಪಾಪಗಳನ್ನು ಅಳಿಸಿ ಹಾಕಿ ನನಗೆ ರಕ್ಷಣೆ ಕೊಡಪ್ಪ ಪರಮೇಶ್ವರ ಅಂತ ಮನುಷ್ಯ ಪ್ರತಿಕ್ಷಣ ಅವನ ಕೈಗಳಲ್ಲೋ ಕಾಲುಗಳಲ್ಲೋ ಅಂತೂ ಶಾರೀರಿಕವಾಗಿಯೋ ಮಾನಸಿಕವಾಗಿಯೋ ಏನೋ ಒಂದು ತೊಡಗು ಆಲೋಚನೆ ಮಾಡಿದ್ರೆ ಸಾಕಲ್ವಾ? ಕೆಟ್ಟ ಆಲೋಚನೆ ಮಾಡಿದ್ರೆ ಆಯಿತು, ಪಾಪಕರ್ಮ ಬಂತು ಅಂತ. ಹೀಗೆ ಮನುಷ್ಯ ಸದಾ ಕಾಲ ಯಾವುದೋ ಒಂದು ವ್ಯವಹಾರದಲ್ಲೋ ಮತ್ತೊಂದರಲ್ಲೋ ತೊಡಗಿರುವಾಗ ಜಗತ್ತೇ ವ್ಯವಹಾರದಲ್ಲಿದೆ. ಹೀಗಿರುವಾಗ ಪಾಪ ಸಹಜವಾಗಿ ಅಂಟತ್ತೆ. ಹೀಗಾಗಿ ಪ್ರತಿ ದಿವಸ ಇದನ್ನ ಹೇಳ್ಕೊಂಡ್ರೆ ಆ ಕ್ಷಣದ ಪಾಪ ತೊಳಿತಾ ಇರ್ತಾನೆ ಪರಮೇಶ್ವರ. ಇನ್ನೇನು ಪರಮೇಶ್ವರನ ನಾಮಸ್ಮರಣೆಯೇ ಪಾಪಹರಣದ ಸಾಧನವಾಗಿದೆ. ಹೀಗಾಗಿ ಅದನ್ನು ಪ್ರತಿ ದಿವಸ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ವಾರದ ವಿಶೇಷತೆ, 12 ರಾಶಿಗಳ ವಾರದ ಫಲವನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.